ಅಲ್ಲಿಯ ಧನ್ಯವಾದಗಳು. ನೀವು ಹೇಳಿದೆ, ನೀವು ನನ್ನ ಆದುಕೊಳ್ಳಿಲ್ಲ, ನಾನು ನಿಮ್ಮನ್ನು ಆದುಕೊಂಡಿದ್ದೆ. ಅಲ್ಲಿಯ ನನ್ನ ಕೈ ಹಿಡಿದೆ ಎಂದು ಕೈ ಬಿಡುವುದಿಲ್ಲ ಎಂದಿಗೂ ತೊಡಗಲಿಲ್ಲ, ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳ್ತಾರೆ. ಅಲ್ಲಿಯ ಅಲ್ಲಿಯ ನೀವು ನಂಬಿಕಸ್ಥರಾಗಿತ್ತು. ಅಲ್ಲಿಯ ನಿಮ್ಮ ಬಲದಲ್ಲಿ ಕಾಪಾಡುವ ವಾಗ್ದಾನ ಮಾಡಿ. ಅಲ್ಲಿಯ ಅಂಧಕಾರದಲ್ಲಿ ಬಿಡುಗಡೆ ಮಾಡಿ ಪುಟ್ಟ ರಾಜ್ಯಕ್ಕೆ ತಲೆಯದಕ್ಕಾಗಿ ನಿಮ್ಮ ಮಾನದಿಂದ ಪಾರು ಮಾಡಿ ಜೀವಕ್ಕೆ ಸೇರಿದ್ದಕ್ಕಾಗಿ ನಿಮ್ಮ ಅಲ್ಲಿಯ ಕಲಾದ ಹೃದಯವನ್ನು ತೆಗೆದು ಮಾಂಸ ಹೃದಯ ಕೊಟ್ಟದಕ್ಕಾಗಿ ನಿಮ್ಮ ನೀವು ನಮ್ಮಲ್ಲಿ ವಾಸ ಮಾಡುತ್ತಾ ತಿರುಗಾಡುತ್ತದೆ ಅದಕ್ಕಾಗಿ ಅಲ್ಲಿಯ ಧನ್ಯವಾದ. ಅಲ್ಲಿಯ ಎಲ್ಲರ ಹೃದಯ ಪ್ರಭು ಅಲ್ಲಿಯ ಮಾತಾಡಿ ಅಲ್ಲಿಯ ನಾವೆಲ್ಲ ಅಶ್ವೇ ಬಾಯಕಿಂದ ನಮಗೆ ಬಂದು ನಿಮ್ಮ ಸನ್ನಿಧಿಯಲ್ಲಿ ಕೂತ್ಕೊಂಡಿದ್ದೇವೆ. ನಿಮ್ಮ ಪಾದ ಸನ್ನಿಧಿಯಲ್ಲಿ ಕೂತಾರೆ. ಅಲ್ಲಿಯ ನಮಗೆ ನಿಮ್ಮ ಆಸ್ತಿಗೆ ಭೋಜನ ತೃಪ್ತಪಡಿಸಪ್ಪ. ಅಲ್ಲಿಯ ಅಲ್ಲಿಯ ಧನ್ಯವಾದ. ಪ್ರತಿಯೊಂದಿನ ಹೊಟ್ಟೆಯೊಳಗಿಂದ ಜೀವನದ ನೀರು ಹೊರಡುವುದನ್ನು ನಾವು ಬೆಳೆದಿದ್ದೀವಿ. ಅಲ್ಲಿಯ ಎಲ್ಲರ ಜೀವನದಲ್ಲಿ ಹೊಟ್ಟೆಯಲ್ಲಿ ಜೀವನದಲ್ಲಿ ಹೊರಡುವ ಅಲ್ಲಿಯ ಬಾಯದಲ್ಲಿ ಸಿಕ್ಕಿ ಎಂದು ಪ್ರಾರ್ಥಿಸಿದರು. ಧನ್ಯವಾದ. ಅಲ್ಲಿಯ ಪ್ರೇಸ್ ಸುಂದರ ಸಮಯಕ್ಕಾಗಿ ಪ್ರಭು ಹಾಲೆಲೂಯ ಪ್ರಭು ಹಾಲೆಲೂಯ ಮಾತಾಡುವಂತಹ ಅನುಗ್ರಹ ಶಕ್ತಿ ನಾವು ಕೊಟ್ಟಿದ್ದಕ್ಕಾಗಿ ಯೇಸುವಿನ ಪ್ರಾರ್ಥನೆ. ಎಲ್ಲರಿಗಿಂತ ಮತ್ತೆ 5ನೇ ಅಧ್ಯಾಯ 3ನೇ ವಾಕ್ಯದಿಂದ ಬಡವರಾಗಿರುವವರು ಧನ್ಯರು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಅಲ್ಲಿಯ ಆತ್ಮದಲ್ಲಿ ಬಡವರಾಗಿರುವುದು ಬಡತನ ಅಲ್ಲಿಯ ಆತ್ಮದಲ್ಲಿ ಬಡವರಾಗಿದ್ದಾಗ ಬಡತನ ಇದ್ದ ಹೊಂದಿಕೊಂಡು ಬಾಳ್ತಾನೆ. ಅಲ್ಲಿಯ ಯೇಸುಗೆ ಹೊಂದಿಕೊಂಡು ಬಾಳುವ ನಾವು 10 ವರ್ಷ ಆಗಲಿ 50 ವರ್ಷ ಆಗಲಿ 70 ವರ್ಷ ಆಗಲಿ ನಾವು ಆತ್ಮದಲ್ಲಿ ಬಡವರು ಯೇಸು ಹೊಂದಿಕೊಂಡು ಬಾಳುವರಾಗಿರ್ತೀವಿ. ಯೇಸು ನಾನು ಬಲ್ಲಿ ನೀವು ಕೊಂಬೆಗಳು ಹೊಂದಿಕೊಂಡು ಅಲ್ಲಿಯ ಒಂದಕ್ಕೊಂದು ಹೊಂದಿಕೊಂಡು ನಾವು ಬಡತನದಲ್ಲಿ ಕಡೆ ತನಕ ಯೇಸುವನ್ನು ಹೊಂದಿಕೊಂಡು ಬಾಳುವವರೇ ಧನ್ಯರು ಅಂತ ಹೇಳಿದ್ದಾರೆ. ನಮ್ಮ ತಲೆಯಲ್ಲಿ ಜ್ಞಾನ ಇರ್ಬೋದು, ನಾವು ಎಷ್ಟೋ ವರ್ಷದಲ್ಲಿ ಬಿಲಿಯರಾಗಿರ್ಬೋದು, ಆದರೂ ನಾವು ಅವ್ರು ಹೊಂದಿಕೊಂಡು ಬಾಳುವವೇ ಧನ್ಯರಾಗಿ ನಾವು ಬಾಳ್ತೇವೆ. ಅಲ್ಲಿಯ ಇನ್ನು 4ನೇ ವಾಕ್ಯ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು, ಶಾಂತರು ಧನ್ಯರು. ದುಃಖ ಪಡುವವರು ಧನ್ಯರು. ಯೇಸು ನಮಗೆ ದುಃಖ ಬರ್ತದೆ. ನಮಗೆ ದುಃಖ ಭೂಮಿಯಿಂದ ನಮಗೆ ದುಃಖ ಪಡೋದು, ನಮ್ಗೆ ಯಾರು ಸಮಸ್ಯೆ ಕೊಡೋದಿಲ್ಲ. ಅಲ್ಲಿಯ ಯಾರ ದುಃಖದಲ್ಲಿ ನಮಗೆ ಹೂವಿನ ಮನೆ ಹಾಕಿ ನಮಗೆ ಸ್ಟೇಜಲ್ಲಿ ಕೂತ್ಕೊಳಿಸಲಿಲ್ಲ, ಮನೆಯಲ್ಲೇ ಇರೋದಾಗ್ತಿದೆ. ಅಲ್ಲಿಯ ಇವರು ನಮ್ಮ ಸಾಯಿಬ ನಮ್ಮ ಹೆಂಡತಿ ನನಗೆ ಇಷ್ಟು ವೈದ್ಯ ಅಂತ ಮಾಡ್ತಾಳೆ, ನೀವು ಅವಳು ಮಾಡೋದಲ್ಲ, ಅವರೊಳಗಿದ್ದಂಥ ಸ್ಪಿರಿಟ್ ಇಂದ ಮಾಡ್ತಾರೆ. ಯೇಸುವಿನಲ್ಲಿ ನಮಗೆ ಭೂಮಿಯಲ್ಲಿ ದುಃಖ ಕೊಟ್ಟು ಸಂತೋಷ ಖಾಲಿ ದೇವರಿಂದ ಸಿಗ್ತದೆ. ಭೂಲೋಕದಿಂದ ಎಂದು ನಾವು ಖುಷಿ ಸಿಕ್ಕುವಂತ ಎಣಿಸಿಕೆ ಬೇಡ. ಭೂಲೋಕದಿಂದ ದುಃಖ ಪಡುವುದಕ್ಕೆ ನೀವು ಧನ್ಯರು. ಯೇಸುಗಾಗಿ ನಾವು ಯಾಕೆ ದುಃಖ ಹೊಂದ್ತೇವ, ದೇವರ ನೀವು ಧನ್ಯರು. ಅದಕ್ಕೆ ನಾವು ದೇವರು ಆದುಕೊಂಡ ಜನಾಂಗ. ಯೇಸು ಹೇಳಿದರೆ, ನನಗೆ ಭೂಲೋಕ ಸತಾಯಿಸಿದೆ, ನನಗೆ ಹಿಂಸೆ ಕೊಟ್ಟಿದೆ, ನಿಮಗೆ ಸಹ ಹಿಂಸೆ ಕೊಡ್ತಾರೆ. ಕಾರಣ ಏನು, ನೀವು ತಪ್ಪು ಮಾಡಿದ್ರೆ ಅಂತಲ್ಲ ಅಲ್ಲ, ನಿಮ್ಮನ್ನು ನಾನು ಆದುಕೊಂಡಿದ್ದೇನೆ. ಅದಕ್ಕಾಗಿ ದೇವರು ಆದುಕೊಂಡ ಕಾರಣ ವೈರೋತ್ವ ಉಂಟಾಗ್ತದೆ, ಮನೆಯಲ್ಲಿ ವೈರೋತ್ವ, ನಮ್ಮ ಮನೆಯೇ ವಿರೋಧ ಆಗ್ತದೆ. ಅಂತ ಕಾರಣ ಏನು, ಅದು ಅವ್ರು ತಪ್ಪು ಮಾಡಿದ್ರೆ ಅಂತಲ್ಲ, ನಾವು ತಪ್ಪು ಮಾಡಿದ್ರೆ ಅಂತಲ್ಲ, ಆ ದುಷ್ಟ ಶಕ್ತಿ ನಮಗೆ ಅವರ ಮೇಲೆ ವಿರೋಧಿಸ್ತಾರೆ. ನಮ್ಮ ಕೆಲಸವನ್ನು ಕ್ಷಮಿಸುವುದವರಿಗೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ. ದೇವರೇ ಅವರಿಗೆ ಜ್ಞಾನ ಕೊಡಿ, ನನಗೆ ಕೊಟ್ಟಂಥ ಜ್ಞಾನ ಅವನಿಗೆ ಕೊಡಿ, ನನಗೆ ಕೊಟ್ಟಂಥ ಶಾಂತಿ ಅವನಿಗೆ ಕೊಡಿ. ಯೇಸುವಿನ ಪ್ರಾರ್ಥಿಸಿಕೊಳ್ಳಿ. ನಮ್ಮ ಹೇಳಿದ್ರೆ ನಿಮ್ಮನ್ನು ಸ್ಥಾಪಿಸುವವರಿಗೆ ಆಶೀರ್ವದಿಸಿ. ಅಲ್ಲಲ್ಲಿಯ ನೀವು ಬೈವರಿಗಾಗಿ ದೇವರಕ್ಕೆ ಬೇಡ್ಕೊಳ್ಳಿ. ಅಥವಾ ನಾವು ಜಗಳ ಮಾಡಿ ಪ್ರಯೋಜನ ಇಲ್ಲ, ನಾವು ಅವರಿಗೆ ಜಬರಸ್ತಿ ಮಾಡಿ ಪ್ರಯೋಜನ ಇಲ್ಲ, ದೇವರಿಗೆ ಪ್ರಾರ್ಥನೆ ಮಾಡಿದ ಮಾತ್ರ ಪ್ರಯೋಜನ. ಯೇಸು ಹೇಳಿದರೆ, ತಂದೆ ಹೇಳಿದ ಹೊರತು ಯಾರು ನನ್ನ ಕಡೆಗೆ ಬರಲಾರು. ದೇವರ ಕಡೆಗೆ ಯಾರು ಬರಬೇಕಾದ್ರೆ ದೇವರು ಹೇಳಬೇಕು, ಇಲ್ಲದ್ರೆ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅವ್ರಿಗೆ ಜಗಳ ಮಾಡೋದಲ್ಲ, ನಮ್ಮ ಬುದ್ಧಿ ತೋರಿಸೋದಲ್ಲ, ದೇವರಿಗೆ ಪ್ರಾರ್ಥಿಸ್ಬೋದು. ದೇವರು ನನಗೆ ಕೊಟ್ಟಂಥ ಜ್ಞಾನ, ನನಗೆ ಕೊಟ್ಟಂಥ ಈ ಸಂತೋಷ ಅವ್ರಿಗೆ ಕೊಡ್ಬೇಕಂತ ನಾನು ನಿಮ್ಮನ್ನು ಬೇಡಿಕೊಡ್ತೇನೆ ಅಂತ, ಅದು ದೇವರ ಇಚ್ಛೆ. ಯೇಸುಗೆ ಕುರಿಸಿನಲ್ಲಿ ಹಾನಿ ಹೊಡೆದ್ರು, ಹಾಗೆ ಹೇಳಿದ್ರಪ್ಪ ಕ್ಷಮಿಸಿ, ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿಯ ಅದೇ ಸ್ವಭಾವದಲ್ಲಿ ನಮ್ಗೆ ವಾಪಸ್ ತರಲಿಕ್ಕೆ ದೇವರು ಅಂದುಕೊಂಡಿದ್ದಾರೆ. ಅದ್ರ ಮೇಲೆ ನಾವು 5ನೇ ವಾಕ್ಯ ಓದುವ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಶಾಂತರು ಹೇಗೆ ಶಾಂತರು ಅಂದ್ರೆ ವಾಕ್ಯವನ್ನು ನಂಬಿ ಬಾಳುವರು ಶಾಂತರು. ಈ ತಲೆ ಯೂಸ್ ಮಾಡೋದಿಲ್ಲ, ನಾವು ವಾಕ್ಯವನ್ನು ನಂಬಿ ಬಾಳ್ತೇನೆ. ನಮ್ಗೆ ಏನಾದರೂ ಆಗದೆ ದೇವರು ಬಿಡಲಿದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ಬಿಟ್ಟಿದ್ದರೆ ನನಗೇನು ಒಳ್ಳೇದಿಲ್ಲ. ಹಾಗಾಗಿ ದೇವರ ಯೋಜನೆ ಇದೆ, ಆದ ಕಾರಣ ಈಗ ನನಗೆ ಆಗ್ತದೆ. ದಾವೀದ ರಾಜ ಆ ರಾಜ್ಯ ಬಿಟ್ಟು ಓಡಿ ಹೋಗ್ತಿದ್ರು. ಓಡಿ ಹೋಗುವಾಗ ಅವರ ರಾಜ್ಯದಿಂದ ಒಬ್ಬ ಬಂದು ಹೇಳ್ತಾನೆ, ನೀನು ಕಳ್ಳ, ನಿನಗೆ ಹಾಗೆ ಸರಿ, ನೀನು ಹಾಗೆ ಆಗೇಬೇಕು, ನಿನಗೆ ಓಡ್ತೀಯಲ್ಲ, ನೀನು ದರಿಗೆ ಮೋಸ ಮಾಡಿದವ ಬೈತಾನೆ. ಆಗ ಅವರ ಬಾಡಿಗಾರ್ಡ್ ಹೇಳ್ತಾನೆ, ನೋಡಿ ನಾಯಿ ಬೊಗಳ್ತದೆ, ಅವನ ಕುತ್ತಿಗೆ ಕಟ್ ಮಾಡಿದಂತ ತರಬೇಕಂತ ಹೇಳಿದ್ರೆ, ಬೇಡ ಬೇಡ, ದೇವರು ಬಿಟ್ಟಿದ್ದಾರೆ. ಅಲ್ಲಿಯ ದೇವರು ಬಿಟ್ಟಿದ್ದಾರೆ, ನಾನು ಯಾರು ವಿರೋಧ ಮಾಡುವ ರೈತಲ್ಲ, ನಾನು ತಗ್ಗಿಸ್ಕೊಳ್ತೇನೆ, ದೇವರು ನಾನು ಬೇಗ ಈ ಸಂಘಟನೆ ಬಿಡಿಸ್ತಾನೆ ಅಂತ. ರೈತಲ್ಲ ಎಲ್ಲದರಲ್ಲಿ
ದೇವರ ಕೈ ನೋಡ್ಬೇಕು ನಾವು ಅಲ್ಲಲ್ಲಿಯ ಅವರಲ್ಲಿ ಭೂ ಸಂಬಂಧ ಮೇಲೆ ಮನಸ್ಸಿಡಬಿಡಿರಿ, ಮೇಲಿರುವಂತ ಮೇಲೆ ಮನಸ್ಸಿಡಿರಿ, ಆಗ ನಾವು ಶಾಂತಿಯಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ತದೆ. ಪ್ರಯೋಜನ ಇಲ್ಲಾಂದ್ರೆ ಒಳಗೆ ನಮ್ಮನ್ನು ಕೊರಗಿಸ್ತದೆ, ಆ ವಿಚಾರ ನಮ್ಮನ್ನು ಕೊರಗಿಸಿ ಆತ್ಮದಲ್ಲಿ ಕಂಬೀರು ಮಾಡ್ತದೆ ಅಲ್ಲಲ್ಲಿಯ. ಅದಕ್ಕೆ ನಾವು ಭೂ ಸಂಬಂಧ ಮೇಲೆ ಮನಸ್ಸಿಡಬೇಡಿರಿ, ಮೇಲಿರುವಂತ ಮೇಲೆ ಮನಸ್ಸಿಡಿರಿ, ಕ್ರಿಸ್ತನ ಪ್ರತಿಷ್ಠೆ ಆಗುವಾಗ ನೀವು ಮೈ ಮೇಲೆ ಕುಡಿ ಪ್ರದೇಶರಾಗಿರಿ. ಪ್ರಯೋಜನ ಎಲ್ಲ ಕಾರ್ಯ ನಮ್ಮ ಹಿತಕ್ಕಾಗಿ ಅನುಕೂಲ ಆಗ್ತದೆ. ನಮ್ಮ ಜೀವನದಲ್ಲಿ ಆಗುವ ಪ್ರತಿಯೊಂದು ಕಾರ್ಯ ನಮ್ಮ ಹಿತಕ್ಕಾಗಿ ಅನುಕೂಲ ಮಾಡ್ತದೆ. ಪ್ರಯೋಜನ 6ನೇ ವಾಕ್ಯ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ಎಲ್ಲಿ ನೋಡಿದ್ರು ಮೋಸ ಭೂಮಿಯಲ್ಲಿ ಅಲ್ಲಲ್ಲಿಯ, ಎಲ್ಲಿ ನೋಡಿದ್ರು ವಂಚನೆ, ಎಲ್ಲಿ ನೋಡಿದ್ರೆ ಬ್ರೈಕ್ ಕೊಡದೆ ಕೆಲಸ ಆಗುದಿಲ್ಲ ಅಲ್ಲಲ್ಲಿಯ. ಹಾಗೆಂತ ನಮ್ಗೆ ಒಂದು ಸಂಕಟ ಆಗ್ತದೆ ಒಳಗಿಂದ, ಭಯಂಕರ ಸಂಕಟ. ದೇವರೇ ಇದು ಆಗ ನಾವೆಂತ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ ದೇವರ ಹತ್ರ. ಪ್ರೇಸ್ ದಿ ಲಾರ್ಡ್. ದೇವರ ಅಲ್ಲಲ್ಲಿಯ, ಅಧಿಕಾರಿಗಳೇ ನೀವು ಇಟ್ಟವರು ಸ್ವಾಮಿ ಅಲ್ಲಲ್ಲಿಯ, ಅಧಿಕಾರಿಗೆ ನೀವು ಶಿರಸ್ಸು. ಯೇಸುವಿನ ಹೆಸರಿನಲ್ಲಿ ಈ ಲಂಚದ ಆತ್ಮ ಬಿಟ್ಟು ಹೋಗ್ಲಿ ಅವನಿಗೆ ಅಲ್ಲಲ್ಲಿಯ. ನೀತಿಯ ಕಾರ್ಯ ಆಗಲಿ, ನಾವು ಇಲ್ಲಿ ಅಧಿಕಾರ ಮಾಡುವರು ಭೂಮಿಯಲ್ಲಿ. ಭೂಮಿ ದೇವರು ಎಲ್ಲ ದುಷ್ಟರ ಕೈಯಿಂದ ಬಿಡುಗಡೆ ಮಾಡಿ ನಮ್ಮ ಕೈಲಿ ಕೊಟ್ಟು ಹೋಗಿದೆ. ನೀವು ಅಧಿಕಾರ ಮಾಡಿ, ನನ್ನ ಜ್ಞಾನ ನಿಮ್ಮ ಮೂಲಕ ಪ್ರಕಟ ಆಗ್ಬೇಕಂತ ಅವ್ರ ಇಚ್ಛೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಮೂಲಕ ಪ್ರಕಟ ಆಗ್ಬೇಕಂತ ಅವ್ರ ಇಚ್ಛೆ. ಒಂದು ದಿವಸ ನಾವು ಮುನ್ಸಿಪಾಲಿಟಿ ಆಫೀಸ್ಗೆ ಹೋಗಿದ್ದೇವೆ, ನಾವು ಮತ್ತೆ ಬ್ರದರ್. ಅಲ್ಲಿ ಮುನ್ಸಿಪಾಲಿಟಿನ ಮುಖ್ಯ ಚೀಫು ನಾವು ಓದಿಕೊಳ್ಳಿ ಭಾರಿ ಸಂತೋಷನ ಬರಮಾಡಿಕೊಂಡ್ರು, ಕೂರಿಸಿದ್ರು. ನಾವಿಬ್ಬರು ಹೋಗಿದ್ದೇವೆ. ಅವ್ರು ಹೇಳ್ತಾರೆ, ನಿಮ್ಗೆ ಅವ್ರ ಪರಿಚಯ, ನಾನೆಲ್ಲ ಪರಿಚಯ ಇಲ್ಲ ಅಂತ ನೀವು ಇಷ್ಟು ಮಾನ ಮಾಡಿ ಮನೆಯಲ್ಲಿ ದೇವರು ನೋಡಿ. ನಾವು ಅಧಿಕಾರದಿಂದ ಹೋಗುದು ಅಲ್ಲಿಗೆ ಅಲ್ಲಲ್ಲಿಯ. ಒಂದು ಮಶಾಣದ ಬಗ್ಗೆ ಮಾತಾಡ್ಲಿಕ್ಕೆ ಇತ್ತು ನಮಗೆ ಬಿಲಿವರ್ನವ್ರಿಗೆ ಮಶಾಣ ಬೇಕಂತ ಒತ್ತಾಯ ಮಾಡ್ಲಿಕ್ಕೆ ಇತ್ತು ನಮಗೆ. ಅದಕ್ಕಾಗಿ ನಾವು ಹೋಗಿ ಅದ್ರ ಮೀಟಿಂಗ್ಗೆ ಹೋಗಿದೆ. ಆಗ ಭಾಳ ಖುಷಿಯಲ್ಲಿ ನೆಗಡಿ ಭಾಳ ಖುಷಿಯಲ್ಲಿ ಇದು ಟ್ರೀಟ್ಮೆಂಟ್ ಮಾಡಿದ್ದು ನಮಗೆ. ಅವ್ರ ನನ್ನ ಪರಿಚಯ ಇಲ್ಲ, ದೇವರಿಗೆ ಗೊತ್ತಿದೆ ಅಲ್ಲಲ್ಲಿ. ಯೇಸು ಅವರ ಶಿರಸ್ಸು, ಅಧಿಕಾರಿಗೆ ಯೇಸು ಶಿರಸ್ಸು ಅಂತ ಬರ್ತಾರೆ. ನಾವು ಯಾರಲ್ಲಿ ಹೇಳಿ ಹೋಗಿದೆ, ಯೇಸುನಲ್ಲಿ ಹೇಳಿ ಹೋಗಿದೆ. ಪ್ರೈಸ್ ದಿ ಲಾರ್ಡ್. ಅಷ್ಟು ಅಂದ್ರೆ ಅಧಿಕಾರ ಮಾಡೋರು ನಾವು, ಅಧಿಕಾರಿಗಳೆಲ್ಲ. ಇದು ಗೌರ್ಮೆಂಟ್ ಅಲ್ಲ, ಈ ಭೂಮಿಯನ್ನು ನಡೆಸೋರು ನಾವು. ಪ್ರೈಸ್ ದಿ ಲಾರ್ಡ್. ನಾವು ಮಾತಾಡದೆ ಕೂತ್ಕೊಳ್ಳುವ ಕಾರಣ ದುಷ್ಟ ಅಧಿಕಾರ ಮಾಡ್ತಿದ್ದೇವೆ. ವಾಕ್ಯದಲ್ಲಿ ಬಂದ್ರೆ ನಮ್ಮ ಮೂಲಕ ದೇವರ ಜ್ಞಾನ ದುಷ್ಟರಿಗೆ ಗೊತ್ತಾಗಬೇಕು ಯೇಸು ಏನ್ ಮಾಡಿದ್ದಾರೆ ಅಂತ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ಇಲ್ಲಿ ಹೋಗುವಾಗ ಯೇಸು ಹೆಸರಿನಲ್ಲಿ ಹೋಗ್ತೇವೆ. ಪ್ರೈಸ್ ದಿ ಲಾರ್ಡ್. ನಾನು ಇದಕ್ಕೆ ಮುಂಚೆ ನಾನು ಒಂದು ಸಾಕ್ಷಿ ಕೊಟ್ಟಿದ್ದೇನೆ. ಒಂದು ಬೊಂಬೆಯಲ್ಲಿ ಒಂದು ಮುನ್ಸಿಪಾಲಿಟಿಗೆ ನಾನು ಬಿಲ್ ಕಟ್ಟಲಿಕ್ಕೆ ಹೋಗಿದೆ, ಹೇಳಿದ್ದಲ್ಲ, ಇದು ಮುಂಚೆ ಸಹ ಹೋಗಿದೆ, ನಾನು ಹೇಳಿದ್ದೇನೆ, ಸಾಕ್ಷಿ ಕೊಟ್ಟಿದ್ದೇನೆ. ಬಿಲ್ ಚೆಕ್ ಮಾಡ್ಲಿಕ್ಕೆ ಹೋಗಿದೆ. ಆಗ ಅಲ್ಲಿ ಮುನ್ಸಿಪಾಲಿಟಿಯಲ್ಲಿ ಹೋದ್ರೆ ಒಂದು 2-3 ಗಂಟೆ ಆಗ್ತದೆ ಚೆಕ್ ಮಾಡಿ ಬರ್ಬೇಕಾದ್ರೆ. ನನಗೆ ನಮ್ಮ ಬಾಸ್ ಹೇಳಿದ್ರು, ಹೋಗಿ ಬಿಲ್ ಚೆಕ್ ಮಾಡಿ ಬಾ, ಇದು ಮಿಸ್ಟೇಕ್ ಆಗಿದೆ, ಲೇಟ್ ಆಗ್ಬೋದು, ಶಾಂತಿಯಲ್ಲಿ ಕೂತ್ಕೋ ಅಂತ ಹೇಳಿ. ನಾನು ಹೋಗುವಾಗ ಪ್ರಾರ್ಥನೆ ಮಾಡಿ ಹೋದೆ. ಯೇಸು ಅಧಿಕಾರಿಗೆ ನೀವು ಶಿರಸ್ಸು ಅಲ್ಲಲ್ಲಿಯ. ಯಾವ ದುಷ್ಟನಿಗೆ ಅಧಿಕಾರ ಇಲ್ಲ, ಯೇಸುವಿನ ಹೆಸರಲ್ಲಿ ದುಷ್ಟ ಆತ್ಮನಿಗೆ ಬಿಟ್ಟು ಹೋಗು. ಅಧಿಕಾರಿಗೆ ಯೇಸುವಿನ ಜ್ಞಾನದ ಮೂಲಕ ಜ್ಞಾನ ಸಿಕ್ಕಲಿ ಅವನಿಗೆ. ಯೇಸುವಿನ ಅಧಿಕಾರದಲ್ಲಿ ನಾನು ಹೋಗ್ತಿದ್ದೇನೆ ಅಂತ 3ನೇ ಮಾಳಿಗೆ ಹತ್ತಿ ಹೋಗುವಾಗನೇ ಒಳಗೆ ಆಫೀಸರ್ ಒಬ್ಬ ಕರೀತಾನೆ ಒಳಗೆ. ಹೀಗೆ ನಾನು ಹಿಂದೆ ನೋಡುದು, ಯಾರಿಗೆ ನಿಮ್ಗೆ ಅಂತ, ತುಮಾಲ ಯಾ ಅಂತ. ನಾನೇನು ಹೋಟೆಲ್ ಬಾಸ್ ಅಂತ ಹೇಳ್ತೀನಿ, ನೀವು ಎಂತ ಹೀಗೆ ಮಾಡ್ತೇನೆ. ಒಳಗೆ ಕರೆದು ಕೂರಿಸಿಟ್ಟು ಫ್ಯಾನ್ ಚಾಲು ಮಾಡಿದ್ದಾನೆ. ಫ್ಯಾನ್ ಮಾಡಿ ಸಾಯಿ ಕಾಯಿ ಕಾಮ ಮುಂಚೆ ಅಂತ ಬಿಲ್ ತಗೊಂಡು ಎಲ್ಲ ಕೆಲಸ ಮಾಡಿ ನಮಸ್ತೆ ಹೊಡಿದ್ದಾರೆ. ನನಗೆ 10 ನಿಮಿಷದಲ್ಲಿ ಮಾಡಿ ಎಲ್ಲ ಇದ್ದಾರೆ ಜನ ಹೊರಗೆ. ನಾನು ಹೋಗಿ ನನಗೆ ಮತ್ತೆ ದೇವರು ಹೇಳಿದರು, ನೋಡು ಅಧಿಕಾರ ನಂದು, ನೀವು ಹೋಗಿ ಅಧಿಕಾರ ತಗೊಂಡಾಗ ನನ್ನ ಮಹಿಮೆ ನೀವು ಕಾಣ್ತೀವಿ. ನಂಬಿದ್ರೆ ನನ್ನ ಮಹಿಮೆಯನ್ನು ನೀವು ಕಾಣ್ತೀವಿ. ಯಾರು ನಂಬ್ತೀರಾ ದೇವರ ಮಹಿಮೆಯನ್ನು ಕಾಣ್ತೀರಾ. ಪ್ರೈಸ್ ದಿ ಲಾರ್ಡ್. ಯೇಸು ನಂಬಿದರೆ ನನ್ನ ಮಹಿಮೆಯನ್ನು ಕಾಣ್ತೀರಾ. ನಾವು ಅಧಿಕಾರದಲ್ಲಿ ಇದ್ದೇವೆ. ಯೇಸು ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ಹೋಗಿ ಆ ದುಷ್ಟರಿಗೆ ತೋರಿಸಿ ಕೃಷ್ಣನಲ್ಲಿ ಮಾಡಿದ ಕಾರ್ಯ ಏನಂತ ನಮ್ಮ ಮೂಲಕ ಗೊತ್ತಾಗಬೇಕಂತ. ಪ್ರೈಸ್ ದಿ ಲಾರ್ಡ್. ಅಲ್ಲಿ 6ನೇ ವಾಕ್ಯ 7ನೇ ವಾಕ್ಯ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಕರುಣೆ ಉಳ್ಳವ್ರದ್ದು. ನಾವು ಯಾರಿಗೆ ಗೋಸ್ಪೆಲ್ ಕೊಡುದು ಅಂತ ಕರುಣೆಯಿಂದ ಕೊಡುದು ಅಲ್ಲಲ್ಲಿಯ. ನಾವು ಏನು ನಮಗೆ ಜನ ಬೇಕು ಅಲ್ಲ, ನಮಗೆ ಹೆಸರು ಬೇಕು ಅಂತ ಅದಲ್ಲ. ನಾಶ ಆಗ್ತಿದೆ ನಾವು. ಪ್ರೈಸ್ ದಿ ಲಾರ್ಡ್. ಗೊತ್ತಿಲ್ಲದ ಯೇಸುವನ್ನು ತಿಳ್ಕೊಳ್ಳೋದೇ ನಷ್ಟ ಆಗ್ತದೆ, ಅನಂತ ಕಾಲ ನಾಶಕ್ಕೆ ಹೋಗ್ತಿದ್ದಾನೆ. ಆ ಕರುಣೆಯಿಂದ ನಾವು ಗೋಸ್ಪೆಲ್ ಕೊಡ್ತಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಆಗ ನನ್ಗೆ ಹೇಳ್ತಾರೆ, ಇವಾಗ ಜಾತಿ ಬಂಡಿ ಮಾಡ್ತಾನೆ, ಇವಾಗ ಹೊರಗಿಂದ ಹಣ ಬರ್ತದೆ ಅಲ್ಲಲ್ಲಿಯ. ಬೇರೆ ಬೇರೆ ರೀತಿಯ ಹಿಂಸೆ ಬರ್ತದೆ. ಅದೆಲ್ಲ ಎಲ್ಲ ಸಹಿಸಿಕೊಂಡು ಯೇಸು ನನ್ನ ಕುರುಸನ್ನು ಒತ್ತುಕೊಂಡು ನನ್ನ ಹಿಂದೆ ಬಂದಿದೆ ಅಲ್ಲಲ್ಲಿಯ. ನನ್ನ ಕೂಸನ್ನು ಈ ಕೂಸು ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಹೇಗೆ ನಮ್ಮ ಸ್ವಭಾವಕ್ಕೆ ನೋವಾಗ್ತದೆ. ಅದೇ ನನಗೆ ಹೀಗೆ ಹೇಳಿದ, ನಿಮಗೆ ಹಾಗೆ ಹೇಳಿದ ಅಲ್ಲಿ ಅದು ಕುರುಸು. ಎಷ್ಟು ನೀವು ದೇವರ ಮಗನಾಗಿ ನನಗಾಗಿ ಇಷ್ಟು ಅನುಭವಿಸಿದ್ದೀರಾ. ಇವತ್ತು ನಿಮಗಾಗಿ ನನಗೆ ಪ್ರೈಸ್ ದಿ ಲಾರ್ಡ್, ನಿಮಗಾಗಿ ನಾನು ಅನುಭವಿಸ್ತಾ ಈ ಸಂಕಟಕ್ಕಾಗಿ ನಮಗೆ ಸೂತ ಸಲ್ಲಿಸ್ತೇನೆ. ಎಲ್ಲರಿಗೂ ಸಿಕ್ಕುವುದಿಲ್ಲ. ಯಾರು ದೇವರ ನಂಬಿಕೆಯಿಂದ ಮುಂದುವರಿತಾರ ಅವನ ಜೀವನದಲ್ಲಿ ಆ ಕುರುಸು ಕೆಲಸ ಮಾಡ್ತೇನೆ. ದಿನೋರ ಕುರುಸು ಎತ್ತುಕೊಂಡು ನನ್ನ ಹಿಂದೆ ಮಾಡ್ತಾ ಇರ್ತದೆ ಅಲ್ಲಲ್ಲಿಯ. ಕುರುಸು ಅಂದ್ರೆ ಆಣಿ ಹಾಕ್ತಾ ಇರ್ತದೆ ಯಾವುದಕ್ಕೆ, ಆದಾಮಿನ ಸ್ವಭಾವಕ್ಕೆ. ಪ್ರೈಸ್ ದಿ ಲಾರ್ಡ್. ನಾನು ಯೇಸುನಲ್ಲಿ ಬರುವಾಗ ನಮ್ಮ ಪಾಸ್ಟರ್ ಹೇಳಿದ್ರು, ನೀವು ಸೆಟ್ರು ನೀವು ಎಣಿಸ್ಬೋದು ಈಗ ಯೇಸುನಲ್ಲಿ ಬರ್ತೇನೆ ನಾನು, ಈಗ ನನಗೆ ಕುರುಸಲ್ಲಿ ಹಾಕಿ ಹೂವಿನ ಮೇಲೆ ಹಾಕ್ತಾರೆ, ಬಹಳ ಒಳ್ಳೆ ಬುದ್ಧಿವಂತ ಜನ ಅಂತ. ಹಾಗೆ ಎಣಿಸಿ ಬರಬೇಡ್ರಿ, ನಿಮಗೆ ಕೆಪ್ಪೆ ಕೊಡಿದ್ರೆ ಇನ್ನೊಂದು ಕೆಪ್ಪೆ ಕೊಡ್ಲಿಕ್ಕೆ ತಯಾರಿದ್ದೀರಿ ಅಂತ ಕೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾವು ಯೇಸುವಿನ ಬರುವಾಗ ಯೇಸು ಭೂಮಿ ಏನು ಯೇಸುವಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದ ಅದೇ ಟ್ರೀಟ್ಮೆಂಟ್ ನಮಗೆ ಸಿಗ್ತದೆ ಭೂಮಿಯಿಂದ. ಬೇರೆ ಏನು ಬಯಕೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಬೇರೆ ಏನು ಬಯಕೆಯಿಂದ ಯೇಸುವಿನಿಂದ ಬಂದಿದ್ರೆ
ನಾವು ದುಃಖಿತರಾಗ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಹೇಳಿದೆ ಖಾಲಿ ಪೆಟ್ಟು ತಿನ್ನಲಿಕ್ಕೆ ಮಾತ್ರ ಅಲ್ಲ, ಯೇಸುಗಾಗಿ ಸಾಯಲಿಕ್ಕೂ ಸಿದ್ಧ ಅಂತ ಹೇಳಿದೆ. ಹಾಗೆ ಹೇಳಿ ಬನ್ನಿ ತಿಸರ್ ತಗೊಳ್ಳಿ ಅಂತ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಹಾಗೆ ನಾವು ಯೇಸುನಲ್ಲಿ ಈ ಭೂಮಿಯ ಆಸೆ ಇಟ್ಟು ಯೇಸುವಿನಂತೆ ಬಂದ್ರೆ ಅವ ನಿರಾಶೆ ಆಗ್ತಾನೆ. ನಮ್ಮ ಯಾವ್ದು ಆಸೆ? ಅನಂತ ಕಾಲ ಜೀವನದ ಆಸೆ. ಪ್ರೈಸ್ ದಿ ಲಾರ್ಡ್. ಎಂದೂ ನಾಶ ಆಗದ ಆಸ್ತಿಯಲ್ಲಿ ನಮಗೆ ಪಾಲ್ದಾರ ಮಾಡಿದ್ದಾರೆ ದೇವರು. ಎಂದೂ ನಾಶ ಆಗದ ಆಸ್ತಿಯಲ್ಲಿ ನಮಗೆ ಬಂಗ್ಲೆ ಕಟ್ಟಿಟ್ಟಿದ್ದಾರೆ ಪರಲೋಕದಲ್ಲಿ. ನಿಮ್ಮ ದೃಷ್ಟಿ ಮೇಲಿರುವಂತ ಮೇಲೆ ಹಿಡಿಯಿರಿ, ಭೂ ಸಂಬಂಧ ಮೇಲೆ ಇಡಬೇಡಿರಿ ಅಂತ ಹೇಳ್ತಾರೆ. ಅಲ್ಲಲ್ಲಿಯ ಭೂಮಿಯಲ್ಲಿ ನಮಗೆ ಎಂದು ಮಾನ ಮರ್ಯಾದೆ ಸಿಕ್ಕುವುದಿಲ್ಲ. ದೇವರು ಮಾತ್ರ ನಮಗೆ ಮಾನ ಮರ್ಯಾದೆ ಅವರು ಸಂತೋಷ ಕೊಡ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಮ್ಮ ದೃಷ್ಟಿ ಮೇಲಿಂದಲೇ ನಡೆದ್ರೆ ನಮಗೆ ಎಂದು ಬೋಜ ಆಗುದಿಲ್ಲ, ವಜನ ಆಗುದಿಲ್ಲ. ಅಲ್ಲಲ್ಲಿಯ ಇದು ನಮಗೆ ಹಕ್ಕಿದು ಬರ್ತದೆ, ಅದು ಬರ್ತಾ ಇರ್ತದೆ. ನಮಗೆ ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದ್ರ ಮೇಲೆ ನಾವು ಹೋಗುವ ಎಂಟನೇ ವಾಕ್ಯ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನಿರ್ಮಲ ಚಿತ್ತ ಯಾವ್ದ್ರಿಂದ? ವಾಕ್ಯದ ಮೂಲಕ ಮಾತ್ರ ನಿರ್ಮಲ ಚಿತ್ತ ಆಗಲಿಕ್ಕೆ ಸಾಧ್ಯ. ಇಲ್ಲ ಯಾರ ಮನುಷ್ಯ ಮನಸ್ಸು ನಿರ್ಮಲ ಚಿತ್ತ ಇಲ್ಲ. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನಮಗೆ ನಿರ್ಮಲ ಚಿತ್ತ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ನಾವು ಕರುಣೆಯಿಂದ ಯಾವ ವಾಕ್ಯದ ಮೂಲಕ ನಾವು ಕರುಣೆಯಿಂದ ವಾಕ್ಯ ಕೊಡ್ತೇವೆ, ನಿರ್ಮಲ ಚಿತ್ತ ಕೊಡ್ತೇವೆ. ಏನು ಕಾರಣದಿಂದಲ್ಲ. ಪ್ರೈಸ್ ದಿ ಲಾರ್ಡ್. ನನಗೆ ಜನ ಆಗಬೇಕು, ನನಗೆ ಸ್ಪೆಷಲ್ ಜನ ಆಗಬೇಕು, ಅಲ್ಲ ನನ್ನಲ್ಲಿ ಜನ ಒಟ್ಟಾಗಿ ನಾನು ಬಹಳ ದೊಡ್ಡ ಶ್ರೀಮಂತನಾಗಬೇಕು, ಆ ರೀತಿಯಲ್ಲ. ಕರುಣೆಯಿಂದ. ಪ್ರೈಸ್ ದಿ ಲಾರ್ಡ್. ನಿರ್ಮಲ ಚಿತ್ತದ ವಾಕ್ಯದ ಮೂಲಕ ನಾವು ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡು ನಾವು ಗೋಸ್ಪಲ್ ಕೊಡ್ತೇವೆ. ಪ್ರೈಸ್ ದಿ ಲಾರ್ಡ್. ಇವ ನಾಶ ಆಗ್ತಿದ್ದಾನೆ, ಯೇಸುವಿಗೆ ಪ್ರಾಣ ಕೊಟ್ಟಿದ್ದಾನೆ. ಅಲ್ಲಲ್ಲಿಯ ಯೇಸು ರಕ್ತ ಸುರಿಸಿದ್ದಾನೆ, ಏನು ತಿಳಿಯದೆ ನಾಶದ ಗಾಡಿಗೆ ಹೋಗ್ತಿದ್ದಾನೆ. ಆದ ಕಾರಣ ನಾನು ಇವನಿಗೆ ಒಂದು ವಾಕ್ಯ ತಿಳಿಸಿದೆ, ರಕ್ಷಣೆ ಆಗ್ತದೆ ಅಂತ ಉದ್ದೇಶದಿಂದ ಕೊಡ್ತೇವೆ. ಆ ನಿರ್ಮಲ ಚಿತ್ತದಿಂದ ಕೊಡ್ತೇವೆ. ಬೇರೆ ಏನು ಪಾಲಿಟಿಕ್ಸ್ ನಮ್ಮ ಜೀವನದಲ್ಲಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದೇ ನಮ್ಮ ನಿರ್ಮಲ ಚಿತ್ತ ಅಂದ್ರೆ ವಾಕ್ಯದ ಮೂಲಕ. ಅದ್ರ ಮೇಲೆ 9 ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಸಮಾಧಾನ ಪಡಿಸುವವರು ಧನ್ಯರು. ಮನುಷ್ಯರು ಭೂಮಿಯಲ್ಲಿ ದೇವರಿಗೆ ವೈರಿಗಳಾಗಿ ಬದುಕ್ತಾ ಇದ್ದಾರೆ. ಮನುಷ್ಯನಲ್ಲಿ ಶಾಂತಿ ಇಲ್ಲ, ಮನಸ್ಸಿನ ಒಳಗೆ ನೆಮ್ಮದಿ ಇಲ್ಲ. ಕಾರಣ ಏನು? ದೇವರಿಗೆ ವೈರಿಯಾಗಿ ಬದುಕಿದ್ದಾನೆ. ಪ್ರತಿ ಮನುಷ್ಯ ದೇವರಿಗೆ ವೈರಿಯಾಗಿದ್ದಾನೆ. ಆದ ಕಾರಣ ನಮಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಮನಸ್ಸಿನಲ್ಲಿ ಸಮಾಧಾನ ಇಲ್ಲ. ಈಗ ನಾವೆಂತ ಮಾಡ್ತೇವೆ? ದೇವರೊಟ್ಟಿಗೆ ಸಮಾಧಾನ ಆಗಿದೆ ಎಂದು ಗಾಸ್ಪಲ್ ಕೊಡ್ತೇವೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಮೂಲಕ ದೇವರು ನಿಮ್ಮ ಪಾಪವನ್ನು ಲೆಕ್ಕಕ್ಕೆ ತೆಕ್ಕೊಳ್ಳದೆ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೆ ದೇವರೊಟ್ಟಿಗೆ ಸಮಾಧಾನ ಆಗಿ. ಪ್ರೈಸ್ ದಿ ಲಾರ್ಡ್. ಯಾರು ದೇವರನ್ನು ಸ್ವೀಕಾರ ಮಾಡಿ ಹೋಗ್ತಾನೆ ಅಂತ ನನಗೆ ಸಂತೋಷ. ಏನು? ಆ ಸಮಾಧಾನವನ್ನು ನನ್ನ ಒಳಗೆ ಉಂಟಾನೆ. ಹೋದವರ ನಮ್ಮ ಮನೆಯ ಬದಿಯವರೊಬ್ಬರು ಬಂದಿದ್ರು, ಹೇಳಿದ್ರು ನನಗೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಡಿ ಅಂತ. ಅದಕ್ಕೆ ನಮ್ಮ ಹುಡುಗ ಮಾಡ್ತೇನೆ, ಅವರಿಗೆ ಬನ್ನಿ ಮಾಡಿಕೊಡ್ತೇನೆ ಅಂತ ಬಂದರು. ಬಂದು ಕೂತ್ಕೊಂಡ ಮೇಲೆ ಅವ್ರು ಹೇಳಿದ್ರು, ನಿಮ್ಮ ಮನೆಗೆಲ್ಲ ಜನ ಎಲ್ಲ ಬರ್ತಾರೆ, ಎಂತಕ್ಕೆ ಬರೋದು ಅಂತ ಕೇಳಿದ್ರು ಅವರು. ನಾನು ಹೇಳಿದೆ, ಇದೆಲ್ಲ ದೇವರ ಸಂದೇಶಕ್ಕಾಗಿ ಬರ್ತಾರೆ, ದೇವರ ಮಕ್ಕಳು ಅವರು, ದೇವರ ಆದುಕೊಂಡ ಜನ, ಅದಕ್ಕಾಗಿ ಬರ್ತಾ ಇದ್ದಾರೆ. ಹೌದಾ? ನಾನು ನಿಮ್ಮ ಮನೆಗೆ ಬರ್ಬೇಕಂತ ಎನಿಸಿದ್ದು ನನಗೆ, ಹೀಗೆ ಎಲ್ಲ ಗಾಸ್ಪಲ್ ಕೊಟ್ಟೆ. ಪ್ರೈಸ್ ದಿ ಲಾರ್ಡ್. ಗಾಸ್ಪಲ್ ಕೊಟ್ಟು ಅವ್ರಿಗೆ ಸ್ವೀಕಾರ ಮಾಡಿದ್ರು. ಭಯಂಕರ ಸಂತೋಷ ಬಂತು. ಏನು? ನಾವು ದೇವರಿಗೆ ಸಮಾಧಾನ ಪಡಿಸುವ ಜನಾಂಗ. ನಾವು ಕೊಡುವಂಥ ಸಂತೋಷ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಭೂಮಿಗೆ. ಪ್ರೈಸ್ ದಿ ಲಾರ್ಡ್. ಈ ಭೂಲೋಕ ಸಿಕ್ಕಿದ್ರು ಸಹ ನಾವು ಕೊಡುವಂಥ ಸಂದೇಶದಿಂದ ದೇವರೊಟ್ಟಿಗೆ ಒಂದಾಗುವ ಒಳಗಿಸ್ತಲ್ಲ ಅಂತ ಸಂತೋಷ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲಿ ನಾವು ದೇವರೊಟ್ಟಿಗೆ ಮನುಷ್ಯರನ್ನು ಒಂದು ಮಾಡುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಈ ಕೆಲಸ ದೇವರು ನಮಗೆ ಕೊಟ್ಟಿದ್ದೇನೆ. ದೇವರೊಟ್ಟಿಗೆ ಸಮಾಧಾನ ಆಗಿದೆ. ನಾವು ಮನುಷ್ಯರಿಗೆ ಬುದ್ಧಿ ಹೇಳುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವಾಗ ಆಯಿತು. ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಲಿ ಅದರ ಮೇಲೆ 10ನೇ ವಾಕ್ಯ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ನೀತಿಯ ನಿಮಿತ್ತವಾಗಿ ಪರಲೋಕ ರಾಜ್ಯವು ಅವರದು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳು. ಯೇಸುವಿನ ನಿಮಿತ್ತ ಹಿಂಸೆ ಆಗ್ತದೆ. ಎಲ್ಲಿಂದ ಹಿಂಸೆ ಆಗ್ತದೆ? ನಮ್ಮ ಧರ್ಮದಿಂದ ಹಿಂಸೆ ಆಗ್ತದೆ, ನಮ್ಮ ಮನೆಯಿಂದ ಹಿಂಸೆ ಆಗ್ತದೆ, ನಮ್ಮ ಅಣ್ಣ ತಮ್ಮಂದರಿಂದ ಹಿಂಸೆ ಆಗ್ತದೆ, ನಮ್ಮ ಗೆಳೆಯರಿಂದ ಹಿಂಸೆ, ನಮ್ಮ ಹೆಂಡತಿಯವರಿಂದ ಹಿಂಸೆ ಆಗ್ತದೆ. ಅಲ್ಲಲ್ಲಿ ಸಾಹೇಬ್ರು ಹೇಳಿದ್ರು, ನನ್ನ ಹೆಂಡತಿ ಸ್ವೀಕಾರ ಮಾಡಿದ್ರೆ ಎಷ್ಟು ಒಳ್ಳೆದಿತ್ತಲ್ಲ, ಅವಳು ಸಹ ಒಟ್ಟಿಗೆ ಮಾತಾಡೋದು. ಇದು ನನಗೆ ಭಯಂಕರ ವಿರೋಧ. ನನ್ನ ಫೋನ್ ಚೆಕ್ ಮಾಡ್ತಾರೆ, ನೀವು ಫೋನ್ ಮಾಡಿದ್ರಿ ಅಂತ ನೋಡ್ಲಿಕ್ಕೆ. ಇಷ್ಟು ಎಂತಗೆ ಮಾಡೋದವ್ರು ಅವ್ರಿಗೆ ಗೊತ್ತಾಗೋದು, ಎಂತಕ್ಕೆ ಅವ್ರು ಹಾಗೆ ಮಾಡ್ತಾರೆ ಅಂತ ಕೇಳಿ. ಅಲ್ಲಲ್ಲಿ ಅವ್ರಿಗೆ ತಿಳುವಳಿಕೆ ಏನು ಮಾಡ್ತಾರೆ ಅಂದರೆ ಅವ್ರು ಮಾಡೋದಲ್ಲ, ಅವರ ಒಳಗಿದ್ದಂಥ ಆತ್ಮ ವಿರೋಧ ಮಾಡ್ತಾರೆ. ಪ್ರೈಸರು ಒಂದೇ ಕೆಲಸ ಮಾಡಿ ಅವ್ರದ್ದು ಏನು ಹೇಳ್ಬಿಡಿ, ದೇವತ್ರ ಹೇಳಿ, ನನಗೆ ನಿಮ್ಮಲ್ಲಿ ನಾನು ನನ್ನ ಹೆಂಡತಿಯನ್ನು ಬೇಡಿಕೊಳ್ತೇನೆ, ಅವ್ರ ಹತ್ರ ಬೇಡಿ. ಅವ್ರ ಬೇಡದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರು ನೀವು ಜಗಳ ಮಾಡಿ ಅಲ್ಲ ಹೀಗೆಲ್ಲ ಅಂತ ಹೇಳಿ ಏನು ಪ್ರಯೋಜನ ಇಲ್ಲ. ಯೇಸು ಹತ್ರ ಹೇಳಿ, ಯೇಸು ನನ್ನ ಹೆಂಡತಿಯನ್ನು ನಿಮ್ಮ ಕೈಯಿಂದ ನಾನು ಬೇಡಿಕೊಳ್ತೇನೆ. ಅಲ್ಲಲ್ಲಿ ನೀವು ನನಗೆ ಕೊಟ್ಟಿದ್ದೀರಿ, ಅವಳಿಗೆ ನನಗೆ ಕೊಟ್ಟದ್ದೇ ಕೊಡಿ. ಅವ್ರು ದೇವತ್ರ ಹೇಳಿಬಿನ ಅವಳ ಹತ್ರ ಜಗಳ ಪಡ್ಲಿ ಹೋಗ್ಬೇಡ್ರಿ. ನೀನೇ ತಿಳಿದಿಲ್ಲ, ಏನು ಅಗತ್ಯ ಇಲ್ಲ. ಯೇಸು ಹೇಳಿದರೆ, ತಂದೆ ಹೇಳಿದ ಹೊರತು ಯಾರು ನನ್ನ ಕಡೆಗೆ ಬರಲ್ಲ. ನಾನು ಹೇಗೆ ಅವಳನ್ನು ತರುವುದು? ಅಲ್ಲಲ್ಲಿ ಮೊನ್ನೆ ದೇವರು ಜಬರದಸ್ತಿ ಚಮತ್ಕಾರ ಮಾಡಿದ್ರು ಅವ್ರ ಮನೆಯಲ್ಲಿ. ಅವ್ರು ಹೇಳ್ತಾರೆ ನೋಡಿ, ಈಗ ಸಾಕ್ಷಿ ಹೇಳ್ತಾರೆ, ಈಗ ಇನ್ನು ಕೂಡ ಹೆಂಡತಿಯವರಿಗೆ ಇದು ಮಾಡೋದು. ನಾನು ಕೇಳಿದವ್ರು, ನೀವು ಎಲ್ಲಿದ್ದೀರಿ? ನಮ್ಮ ಮನೆಯಲ್ಲಿದ್ದೇನೆ. ನಿಮ್ಮ ಹೆಂಡತಿ ನನ್ನ ಪಕ್ಕದಲ್ಲಿದ್ದಾಳೆ. ಯಾವಾಗಲೂ ಅವ್ರು ಮಾಡೋದಿಲ್ಲ ಹಾಗೆ ಫೋನು, ಹೆಂಡತಿಗೂ ಮಾಡೋದಿಲ್ಲ. ಅವ್ರು ಭಯಂಕರ ಇದು ಮಾಡ್ತಾರೆ ಅಂತ ಮಾಡೋದಿಲ್ಲ. ಹೌದಾ ಏನು ಅಂತ ಹೇಳಿದೆ. ಅವ್ರು ಹೇಳಿದ್ರು, ನನ್ನ ಮಗು ಭಯಂಕರ ಸೀರಿಯಸ್ ಇದೆ, 6 ದಿನ ಆಯಿತು, ಎಷ್ಟು ಗುಣ ಆಗೋದಿಲ್ಲ.
ಅದಕ್ಕಾಗಿ ನಾವು ಪ್ರೇಯರ್ಗಾಗಿ ಪ್ರಾರ್ಥನೆ ಹೆಂಡತಿ ತೊಂದರೆ ಇಲ್ಲ ಅಂತ ಹೇಳಿದ್ವಿ. ಹೆಂಡತಿ ನಾನು ಸ್ಪೀಕರಲ್ಲಿ ಹೇಳಿದ್ದೆ ಅವಳಿಗೆ ಕೇಳಬೇಕಂತ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ಅಲ್ಲಲ್ಲಿಯ ಪ್ರಾರ್ಥನೆ ಮಾಡಿ ಯೇಸುವಿನ ಹೆಸರು ನೋಡಿ ಒಳ್ಳೇದಾಯ್ತು. ಇದು ದೇವರು ಮಾಡಿದ್ದು ದೇವರ ಮಹಿಮೆಗಾಗಿ ಮಾಡಿದ್ದಾರೆ. ಅದು ನಿಮ್ಮ ಹೆಂಡತಿಯ ವಿಶ್ವಾಸವನ್ನು ಮನಸ್ಸು ತೆರೀಲಿಕ್ಕೆ ಮಾಡಿದ್ದಾರೆ. ದೇವರು ಈಗ ಅವಳಿಗೆ ಗುಣ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ್ರೆ ಬಂದರೆ ಸಾಯಂಕಾಲ ಇದ್ದು ಮಗು ನಡೀಲಿಕ್ಕೆ ಕೆಲಸ ಅಂತಲ್ಲ ಹಾಡ್ಲಿಕ್ಕೆ ಶುರು ಮಾಡಿ ಅಂದರೆ ಅವಳ ಮನಸ್ಸನ್ನು ತೆರೀಲಿಕ್ಕಾಗಿ ದೇವರು ಮಹತ್ಕಾರ್ಯ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಲಿಯ ಪ್ರೈಸ್ ದಿ ಲಾರ್ಡ್. 10ನೇ ವಾಕ್ಯ 11ನೇ ವಾಕ್ಯ ಸಾರಿ 11. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಅಲ್ಲಲ್ಲಿಯ ಜನಗಳು ಕೆಟ್ಟ ಕೆಟ್ಟ ಮಕ್ಕಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರಂತ ಹೇಳ್ತಾರೆ. ನಮ್ಮ ಮನಸ್ಸು ವಾಕ್ಯದಲ್ಲಿದ್ದರೆ ನಾವು ಸಂತೋಷ ಪಡ್ತೇವೆ. ಆಗ ಇಲ್ಲದ್ರೆ ಎಂತಾಗ್ತೇವೆ, ಅದೇ ಯೇಸುವಿನದ್ದು ಎಷ್ಟು ಕಷ್ಟ ಮಾರಿದೆ, ಯೇಸುವಿನ ಬಗ್ಗೆ ಅವನು ಹೇಳುವುದಿಲ್ಲ ನನಗೆ ಹಿಂಸೆ ಪಡ್ತೇವೆ. ಅಲ್ಲಲ್ಲಿಯ ನಾವೆಂತ ಮಾಡ್ತೇವೆ, ಭೂಲೋಕದೊಟ್ಟಿಗೆ ಹೊಂದಾಣಿಕೆ ಪ್ರಯತ್ನ ಮಾಡ್ತೇವೆ. ಎಂತಕ್ಕೆ, ನಾನು ಯೇಸುವಿನ ಬಗ್ಗೆ ಹೇಳಿದ್ರೆ ನಾನು ವಿರೋಧ ಮಾಡ್ತೇನೆ. ಅಲ್ಲಲ್ಲಿಯ ನಾನು ಧನ್ಯನಾಗಿಗೆ ತಯಾರಿಸಬೇಕಾಗ್ತದೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಹೆಸರು ನಮಗೆ ಏನು ಬೇಕಂತ ಬರಲಿ, ಏನು ಬೇಕಾದ್ರೆ ಹಿಂಸೆ ಬರಲಿ, ತೊಂದರೆ ಇಲ್ಲ. ನಾನು ಯೇಸುವಿನ ಬಗ್ಗೆ ಸಾಕ್ಷಿ ಕೇಳು ಯೇಸುವಿನ ಧನ್ಯನಾಗ್ತೇನೆ ನಾನು. ಅಲ್ಲಲ್ಲಿಯ ಅದಕ್ಕಾಗಿ ನಮಗೆ ಯೇಸುವಿನ ಸಂದೇಶ ಕೊಡುವಾಗ ಯಾರು ನಮಗೆ ಪ್ರೀತಿ ಮಾಡೋದಿಲ್ಲ ಭೂಮಿಯಲ್ಲಿ, ಯಾರು ವಿರೋಧ ಮಾಡೋದಿಲ್ಲ, ಕೆಟ್ಟ ಕೆಟ್ಟ ಮಾತನ್ನು ಹೇಳ್ತಾರೆ. ಅಲ್ಲಿಗೆ ಇವಾಗ ಜಾತಿ ಬಿಟ್ಟು ನಿಮ್ಗೆ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಅವ್ರಿಗೆ ಅಂತ ಹೇಳ್ತಾರೆ ನೀವು ಜಾತಿ ಬಿಟ್ಟಿದ್ದೆ ಅಂತ ಹೇಳ್ತಾರೆ. ನಮ್ಗೆ ಅಂತ ಹೇಳ್ತಾರೆ ನೀವು ಜಾತಿಗೆ ಸೇರಿದೆ ಅಂತ. ಅಲ್ಲಿಗೆ ಸೈತಾನ 2 ದಿವಸ ಕೆಲಸ ಮಾಡ್ತಾನೆ, 2 ದಿವಸ ಕೆಲಸ ಮಾಡ್ತಾನೆ. ಕೆತ್ತಿನಲ್ಲಿ ನೀವು ಜಾತಿ ಬಿಟ್ಟಿದ್ದೀಯ ಅಂತ, ಹಿಂದೂಗಳು ಹೇಳಿದ್ರೆ ನೀವು ಜಾತಿಗೆ ಸೇರಿದೆ. ಅಲ್ಲಲ್ಲಿ ಅವನ ಸುಳ್ಳು ಅವನ ಹತ್ರ ಮಾತಾಡಿ ಅಂತ ಹೇಳಿದ, ನೀವು ಅದನ್ನು ತಿಂದ್ರೆ ದೇವರಾಗಿ ಆಗ್ತೀರಾ, ಸುಳ್ಳು ಹೇಳಿದ. ಪ್ರೈಸ್ ದಿ ಲಾರ್ಡ್. ತಿನ್ನಿ ದೇವರಾಗಿ ಆಗ್ತೀರಾ, ದೇವರ ಅಗತ್ಯ ಬಿಡುದು ಎಲ್ಲ ಬುದ್ಧಿ ನಿಮಗೆ ಬರ್ತದೆ ಅಂತ. ಈಗ ಅಂತ ಹೇಳ್ತಾನೆ ಅದವನ ಮಕ್ಕಳಿಗೆ ಇವರಿಗೆ ಜಾತಿಗೆ ಸೇರಿದ್ದೆ, ಅವರಿಗೆ ಜಾತಿ ಬಿಟ್ಟಿದ್ದೀವಿ ಅಂತ. ಅದರಲ್ಲಿ ಅದಕ್ಕೆ ನಾವು ಯಾರು ಜಾತಿ ಬಿಟ್ಟಿದ್ದಲ್ಲ ಜಾತಿ ಸೇರಿದಲ್ಲ, ನಾವು ದೇವರೊಟ್ಟಿಗೆ ಒಂದಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ನಾವು ದೇವರಿಂದ ಬೇರೆ ಆಗಿದ್ರು, ನಾವು ಯೇಸು ರಕ್ತದ ಮೂಲಕ ಈಗ ದೇವರು ಎಂತ ಮಾಡಿದರೆ, ಯೇಸು ನಮ್ಮ ದೇವರೊಟ್ಟಿಗೆ ಒಂದು ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದು ಸಾಕ್ಷಿ ನಮ್ಮ ಒಳಗೆ ಬಂದಿದೆ, ಆ ಸಮಾಧಾನ ನಮ್ಮ ಒಳಗೆ ಬಂದಿದೆ, ಸರಿಯಲ್ಲ? ಆ ಶಾಂತಿಯಲ್ಲಿ ನಾವು ಜೀವನ ಮಾಡ್ತಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನ ಶಾಂತಿ ನಮ್ಮ ಮುಖದಲ್ಲಿ ಜನರಿಗೆ ಕಾಣ್ತದೆ. ಅಲ್ಲೇ ಅವ್ರು ಬಂದು ನಮಗೆ ಪ್ರಶ್ನೆ ಮಾಡ್ತಾರೆ, ನಿಮ್ಗೆ ಏನುಂಟು, ಎಷ್ಟು ಕಮಾಯಿ ಇದೆ, ಎಷ್ಟು ಸಂಪಾದನೆ ಮಾಡ್ತೀಯ, ನಮ್ಮ ಖುಷಿ ಲೆಕ್ಕ ಆಗ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ. ಅಲ್ಲೆಲ್ಲಿಯ ಇವ್ರದ್ದು ಏನಿದೆ, ಪೊಲೀಸ್ನವ್ರು ಕೆಲವರು ಬಂದು ನನ್ಗೆ ಕೇಳ್ತಾರೆ, ನೀವು ಎಂತ ಕಮಾಯಿ ಮಾಡಿದ್ರಿ, ಏನು ಇಟ್ಟಿದ್ದೀರಿ, ಎಂತ ಅವಸ್ಥೆ ನೀವು ಅಂದರೆ ಅವ್ರಿಗೆ ಏನು ಆಗ್ತದೆ, ನಮಗೆ ಏನಿದೆ, ನಮ್ಮಲ್ಲಿರುವ ಖಜಾನ ನಮ್ಮೊಳಗಿದೆ. ಪ್ರೈಸ್ ದಿ ಲಾರ್ಡ್. ಯೇಸುವೆ ನಮ್ಮ ಖಜಾನ ಎಂದು ಭೂಲೋಕ ಸಂಪಾದಿಸಲಾರದಂಥ ಸಂಪತ್ತು ನಮ್ಮೊಳಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಡಾಕ್ಟರ್ ಕೈ ಎತ್ತಾರೆ, ನಾವೆಲ್ಲ ಇಲ್ಲ ಯೇಸು ಎದ್ದು ನಡೆದಾರೆ. ಒಂದು ದಿವಸ ಇವರ ತಂದೆ ಹಾಸ್ಪಿಟಲ್ ಇದ್ದರು, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು ಕಾರ್ಕಳದಲ್ಲಿ. ಅಲ್ಲಿ ಇವರು ಹೇಳಿದ್ರು ನಾವು ತಂದೆ ನೋಡ್ಲಿಕ್ಕೆ ಹೋದೆವು. ನಾವು ತಂದೆಗೆ ಹೋಗಿ ತಂದೆಗೆಲ್ಲ ವಾಕ್ಯ ಎಲ್ಲ ಬಿಟ್ಟು ಪ್ರಾರ್ಥನೆ ಮಾಡುವಾಗ ಬಾಕಿ 4 ಬೆಡ್ಡಿನವರು ಎದ್ದು ಕೂತ್ಕೊಂಡು ನೋಡ್ತಿದ್ರು. ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡಿದರೆ ಅವರಿಗೆ ಗುಣ ಆಯಿತು. ಅವರು ಮತ್ತು ಭಾಳ ಆಸೆಯಿಂದ ನೋಡ್ತಾ ಇದ್ದಾರೆ. ನಾನು ಕೇಳಿದೆ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ಅವರಿಗೆ ಪ್ರಾರ್ಥನೆ ಮಾಡಿದೆ. ಇನ್ನೊಬ್ಬರು ನೋಡಿದ್ರು ಭಾಳ ನೆಗೆಟಿವ್ ನೋಡಿದ್ರು, ಅವರಿಗೆ ಪ್ರಾರ್ಥನೆ ಮಾಡಿ ಅಂತೇಳಿ. ಅವರ ಹೊಟ್ಟೆ ಇದಾಗಿ ಉಬ್ಬಿ ಹೋಗಿದೆ, ಅದು ಸಣ್ಣಗೆ ಹೋಗುದಿಲ್ಲ, ಅವ್ರು ಭಯಂಕರ ಸಂಕಟ ಪಡ್ತಿದ್ದಾರೆ. ಈಗ ನಾವು ಡಾಕ್ಟ್ರಿಗೆ ಕಾಯ್ತಿದ್ದೇವೆ ಅಂತ ಅವರಿಗೆ ಪ್ರಾರ್ಥನೆ ಮಾಡಿ, ಇನ್ನೊಬ್ಬರು ಎಲ್ಲರೂ ಪ್ರಾರ್ಥನೆ ಮಾಡಿ ಮನೆಗೆ ಬಂದೆ. ಸಾಯಂಕಾಲ 5 ಗಂಟೆಗೆ ಇವರು ತಂಗಿ ಫೋನ್ ಮಾಡಿ ಹೇಳ್ತಾರೆ, ಎಲ್ಲರೂ ಡಿಸ್ಚಾರ್ಜ್ ಆಗಿ ಹೋದ್ರಕ್ಕ, ಯಾರಿಲ್ಲ ನಮ್ಮ ತಂದೆ ಒಬ್ಬರು ಇದ್ದಾರೆ ಅಂತ ಹೇಳ್ತಾರೆ. ತಂದೆಗೆ ಆಗಿದೆ, ಅವರು ಇಲ್ಲಿದ್ರೆ ಮಕ್ಕಳೆಲ್ಲ ನೋಡ್ಲಿಕ್ಕೆ ಬರ್ತಾರಲ್ಲ, ಅದಕ್ಕೆ ನಾಳೆ ಹೋಗುವ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮಲ್ಲಿರುವ ಖಜಾನ ಭೂಲೋಕಕ್ಕೆ ಕೊಡಲಾಗದ ಅಂಥ ಸಂಪತ್ತು ನಮ್ಮೊಳಗಿದೆ. ಅದಕ್ಕೆ ಪೌಲ ಹೇಳ್ತಾರೆ, ಅವರ ಕಣ್ಣನ್ನು ತೆರೆದು ಅವರ ಒಳಗಿರುವ ಕೊಪ್ಪರಿಗೆ ನೋಡ್ಲಿ ಅವರಂತ. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ನಾವು ಆಶೀರ್ವಾದ ಹೊಂದಿದ ಜನಾಂಗ. ನಮಗೆ ಯಾರು ಮನುಷ್ಯ ಆಶೀರ್ವಾದ ಕೊಡುವ ಅಗತ್ಯ ಇಲ್ಲ, ದೇವರ ಆಶೀರ್ವಾದ ಕೊಟ್ಟಿದ್ದಾರೆ ನಮಗೆ. ಪ್ರೈಸ್ ದಿ ಲಾರ್ಡ್. ನಾವು ಆಶೀರ್ವದಿಸುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಸ್ಥಾಪಿಸುವವರಿಗೂ ನಾವು ಆಶೀರ್ವದಿಸುವವರಾಗಿದ್ದೇವೆ. ನಮಗೆ ಆಶೀರ್ವಾದ ಒಳಗೆ ಬಂದಿದೆ, ಯೇಸುವಾಗಿದ್ದರಿಂದ ಆಶೀರ್ವಾದ ನಿಮ್ಮೊಳಗಿದೆ ಅಂತ ಹೇಳಿ ಅರ್ಥ. ಪ್ರೈಸ್ ದಿ ಲಾರ್ಡ್. ನಾವು ಆಶೀರ್ವಾದ ಬೇಡವರಲ್ಲ, ಆಶೀರ್ವಾದ ಮಾಡುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಲಿ 11ನೇ ವಾಕ್ಯ 12ನೇ ವಾಕ್ಯ ಸಾರಿ 12ನೇ ವಾಕ್ಯ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದ್ರಲ್ಲ. ಅಲ್ಲ, ನಮಗೆ ಪರಲೋಕದಲ್ಲಿ ಫಲ ಸಿಕ್ಕುವುದು. ಹಿಂಸೆ ಮಾಡುವಾಗ, ಯಾರು ವಿರೋಧ ಮಾಡುವಾಗ ನಾವು ದುಃಖ ಪಡುವಾಗತ್ತಿಲ್ಲ. ದೇವರು ನಮಗೆ ಪರಲೋಕದಲ್ಲಿ ಸಂಪತ್ತನ್ನು ಹೆಚ್ಚಿಸಲಿಕ್ಕೆ ಆ ಸ್ಥಿತಿಯಲ್ಲಿ ತರ್ತಾರೆ ನಮಗೆ. ಅಲ್ಲಲ್ಲಿ ಆ ವಾಕ್ಯ ನಮ್ಮ ದೃಷ್ಟಿಯಲ್ಲಿದ್ದರೆ ನಾವು ನಿರಾಶೆ ಆಗುದಿಲ್ಲ. ಅಲ್ಲಲ್ಲಿ ನಮ್ಗೆ ಗೊತ್ತಿರ್ತದೆ ದೇವರು ನನಗೆ ಸಂಪಾದನೆ ಹೆಚ್ಚಿಸಲಿಕ್ಕೆ ಸ್ಥಿತಿಯನ್ನು ತಂದಿದ್ದಾನೆ. ಒಬ್ಬ ಪ್ರಾರ್ಥನೆ ಮಾಡಿದಂತೆ ದೇವ್ರ ಹತ್ರ, ದೇವರು ನನಗೆ ಇಷ್ಟು ತಾಳ್ಮೆ ಬೇಕು, ಯಾರು ಏನು ಮಾಡಿದ್ರೆ ನನಗೆ ಏನಾಗಲಿ ಸಾಧ್ಯ ಇಲ್ಲ, ಅಷ್ಟು ತಾಳ್ಮೆ ಕೊಟ್ಟಿದ್ದಂಗೆ ಪ್ರಾರ್ಥನೆ ಮಾಡಿದಂತೆ ದೇವ್ರ ಹತ್ರ. ತಾಳ್ಮೆ ಇಷ್ಟು ಬೇಕು, ಯಾರು ಏನು ಮಾಡಿದ್ರೆ ಏನು ಹಾಕ್ಬಾರ್ದು, ಅಷ್ಟು ತಾಳ್ಮೆ ಕೊಡಿ ಅಂತ ದೇವರು ಪ್ರಾರ್ಥನೆ ಕೇಳಿದ್ರು. ಅವನಿಗೆ ಮರು ದಿವಸ ಇಷ್ಟು ಉಪದ್ರ ಸ್ಟಾರ್ಟ್ ಆಯ್ತಂತೆ. ಅವನ ಉಪದ್ರ, ಇವನು 4 ಸೈಡ್ನಲ್ಲಿ ಉಪದ್ರ. ಇವನಿಗೆ ಭಾಳ ಬೇಜಾರಾಯ್ತಂತೆ. ದೇವರಿಗೆ ಕೇಳಿದ,
ಸ್ವಾಮಿ ನಾನು ನಿಮ್ಗೆ ತಾಳ್ಮೆಯನ್ನು ಕೇಳಿದ್ದೇನೆ, ಇದು ಉಪದ್ರ ತಡೀಲಿಕ್ಕೆ ಆಗುದಿಲ್ಲ ಅಂತ. ದೇವರ ವಾಕ್ಯದಲ್ಲಿ ಇದೆ, ಉಪದ್ರದಿಂದ ತಾಳ್ಮೆ ಹುಟ್ಟುತ್ತದೆ ಅಂತ ಅಲ್ಲಲ್ಯ. ಉಪದ್ರದಿಂದ ತಾಳ್ಮೆ ಹುಟ್ಟುತ್ತದೆ. ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಯ. ನಮ್ಮ ಜೀವನದಲ್ಲಿ ಬರುವ ಉಪದ್ರ ಎಂತಕ್ಕೆ? ನಮ್ಮ ತಾಳ್ಮೆಯನ್ನು ಹೆಚ್ಚಿಸಿದ್ದೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಘಟನೆ ಯೇಸುವಿನ ಕೈ ನೋಡಿ. ಪ್ರೈಸ್ ದಿ ಲಾರ್ಡ್. ಯೇಸು ನನ್ನ ಜೀವನದಲ್ಲಿ ಏನೋ ಮಾಡ್ತಾ ಇದ್ದಾರೆ. ಅಲ್ಲಲ್ಯ. ನನ್ನ ಜೀವನದಲ್ಲಿ ಏನೋ ನನ್ನನ್ನು ಮೇಲೆ ಇನ್ನೂ ಹೆಚ್ಚಲಿಕ್ಕೆ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಯಾರಿಗೂ ದೋಷಿಸಿ ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾರಿಗೂ ಶಾಪ ಕೊಟ್ಟು ಪ್ರಯೋಜನ ಇಲ್ಲ. ಎಲ್ಲಾ ಕಾರ್ಯ ನಮ್ಮ ಹಿತಕ್ಕಾಗಿ ಅನುಕೂಲ ಆಗ್ತದೆ ದೇವರು ಕೊಡ್ತಾರೆ. ಅದಕ್ಕೆ ಹೇಳಿದ್ರೆ ಭೂ ಸಂಬಂಧ ಮೇಲೆ ಮನಸ್ಸಿಡಬೇಡಿ, ಮೇಲಿರುವಂತ ಮೇಲೆ ಮನಸ್ಸಿಡಿರಿ. ಪ್ರೈಸ್ ದಿ ಲಾರ್ಡ್. ಮೇಲಿರುವಂತ ಅಂದ್ರೆ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಇದರ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧ ಮೇಲೆ ಇಡಬೇಡಿರಿ ಅಂತ ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಯ. ಇನ್ನು ಇದು ಕೆಳಗೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿನ ರುಚಿ, ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಉಪ್ಪಾಗಿದ್ದೀರಿ. ಉಪ್ಪು ಅಂದ್ರೆ ಏನು? ಉಪ್ಪು ನೋಡಿ, ಉಪ್ಪಿನೊಂದು ಟೇಸ್ಟ್ ನೋಡಿ. ಒಂದು ಹಂಡೆ ತರಕಾರಿ ಹಾಕಿದ್ದೀರಿ ನೀವು, ಒಂದಿಷ್ಟು ಉಪ್ಪು ಹಾಕಿದ್ರೆ ಅದೆಲ್ಲ ಪೀಸಿಗೆ ಒಂದೇ ಲೆಕ್ಕ ಹಿಡಿದ. ಅದೇನು ಒಂದಕ್ಕೆ ಜಾಸ್ತಿ ಒಂದೇ ಕಮ್ಮಿ ಆಗುದಿಲ್ಲ ಅದು. ಅಲ್ಲಲ್ಯ. ಅದು 1000 ತುಂಬಿದ್ರೆ 1000 ತುಂಡು ಒಂದೇ ಲೆಕ್ಕ ಹಾಕಿದ್ರೆ ಅದು ಹಾಕಿದಲ್ಲೇ ಆಗ್ಬೇಕಲ್ಲ, ಬೇರೆ ಬೇಕಾದ್ರೆ ಹೇಗೆ ತಾಗಿದೆ ಒಂದೇ ಲೆಕ್ಕ. ಅಲ್ಲಲ್ಯ. ಅಷ್ಟು ಉಪ್ಪು ಅಂದ್ರೆ ಟೇಸ್ಟ್ ಅದು. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಆ ರೀತಿಯಲ್ಲಿ ನೀವು ಉಪ್ಪು ಹಾಗೆ ಅಂತ ಬರಲಿಲ್ಲ, ಉಪ್ಪು ಆಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ನಾವು ಬೇರೆ ಒಂದು ಜಾಗದಲ್ಲಿ ಇರುವುದಾದ್ರೆ ಅಲ್ಲಿ ಟೇಸ್ಟ್ ಆಗ್ತದೆ. ಅಂತ ಪ್ರೀತಿಯ ವಿಷಯ, ಕ್ಷಮಿಸುವ ವಿಷಯ, ಪ್ರಾರ್ಥನೆ ಮಾಡುವ ವಿಷಯ, ಪ್ರೀತಿ ತೋರಿಸುವ ಎಲ್ಲದರಲ್ಲಿ ನಾವು ಟೇಸ್ಟ್ ಆಗ್ತೇವೆ. ಪ್ರೈಸ್ ದಿ ಲಾರ್ಡ್. ಇದು ನಮ್ಮ ಸ್ವಭಾವ ಒಬ್ಬೊಬ್ಬರಿಗೆ ತಾಗಿ ಅವ್ರ ಪರಿವರ್ತನೆ ಆಗಲಿ ಶುರುವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಅವರ ಬದಲಾವಣೆ ಆಗಿಸುತ್ತದೆ. ನಾವು ಇಲ್ಲಾಂದ್ರೆ ಅವ್ರಿಗೆ ಏನೂ ಇಲ್ಲದಾಗೆ ಆಗ್ತದೆ. ಎಂತ ಮರೆ ನೀವು ಹಿಂದೆ ಹೋಗಿದ್ದೀವಿ. ಕಾರಣ ಏನು? ದೇವರು ನಮ್ಮನ್ನು ಉಪ್ಪಾಗಿ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮಿಂದ ಟೇಸ್ಟ್ ಓಡಾಡ್ತದೆ. ಪ್ರೈಸ್ ದಿ ಲಾರ್ಡ್. ದೇವರ ಅಭಿಷೇಕದ ಟೇಸ್ಟ್ ಉಂಟಲ್ಲ, ಅದು ಅನುಭವಿಸುತ್ತದೆ ಅವರಿಗೆ. ಅದಕ್ಕಾಗಿ ನಾವು ಇಲ್ಲಾಂದ್ರೆ ಅವರಿಗೆ ಏನೋ ಕಳ್ಕೊಂಡಾಗೆ ಆಗ್ತದೆ. ಅಲ್ಲಲ್ಯ. ದೇವರು ನಮ್ಮನ್ನು ಉಪ್ಪಾಗಿ ಅಂತ ಹೇಳಿಲ್ಲ, ಉಪ್ಪಾಗಿ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಭಿಷೇಕ ನಮ್ಮೊಳಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ಆ ಉಪ್ಪಿನ ಟೇಸ್ಟ್ ಆಗಿ ನಮ್ಮನ್ನು. ನೀವು ಇಲ್ಲಾಂದ್ರೆ ಭೂಮಿ ಕಾಲಲ್ಲಿ ತುಳಿಲಿಕ್ಕೆ ಯೋಗ್ಯ, ಅದು ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಹೇಳಿ ನಮ್ಮನ್ನು ದೇವರ ಮೇಲೆ ಎತ್ತಿದ ಮೇಲೆ ಈ ಭೂಮಿ ಕಾಲಿಂದ ತುಳಿಲಿಕ್ಕೆ ಕಾರಣ ಆಗ್ತದೆ, ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಯ. ಹಾಗೆ ದೇವರಿಗೆ ಸೂತ್ರ ಆಗಲಿ, ನಮ್ಮನ್ನು ದೇವರು ಉಪ್ಪಾಗಿ ಮಾಡಿದ್ದಾರೆ. ಅಲ್ಲಲ್ಯ. ಪ್ರೈಸ್ ದಿ ಲಾರ್ಡ್. ಮತ್ತೆ ನಮ್ಮ ಜೀವನ ಅಂದ್ರೆ ನಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚು ಕಮ್ಮಿ ಕಾಣುವುದಿಲ್ಲ. ನಾವು ಒಬ್ಬರಿಗೊಂದು ತರ ಪ್ರೀತಿ, ಇನ್ನೊಬ್ಬರಿಗೊಂದು ಇಲ್ಲ. ಒಂದೇ ಲೆಕ್ಕ ಉಪ್ಪೆಗೆ ಒಂದೇ ಟೇಸ್ಟ್ ಕೊಟ್ಟು ಎಲ್ಲ ಪೀಸಿಗೆಲ್ಲ ಅದೇ ಲೆಕ್ಕ. ಪ್ರತಿಯೊಬ್ಬರ ಮೇಲಾಗಲಿ ಕೀಲಾಗಲಿ, ಕೆಲಸದವಾಗ ದನಿ ಆಗಲಿ, ಮೆಚ್ಚಾಗಲಿ ಒಣ ಆಗಲಿ, ಎಲ್ಲರಿಗೂ ಒಂದೇ ಲೆಕ್ಕದ ಪ್ರೀತಿ. ಪ್ರೈಸ್ ದಿ ಲಾರ್ಡ್. ನಮ್ಮಿಂದ ದೇವರು ಅದು ಕಾರ್ಯ ಮಾಡಿಸ್ತಾರೆ. ಅದ್ರ ಮೇಲೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಒಳಗದೊಳಗೆ ಇಡುವುದಿಲ್ಲ. ನಾವು ಬೆಳಕಾಗಿದ್ದೇವೆ. ನಮ್ಮನ್ನು ಇದು ಕಾಡು. ಈ ಭೂಮಿ ಉಂಟಲ್ಲ, ಭಯಂಕರ ಕಾಡು. ಇಸ್ರಾಯೇಲ್ ಎಂತ ಮಾಡಿದ್ರು? ಕಾಡಲ್ಲಿ 40 ವರ್ಷ ನಡೆಸಿದ್ರಲ್ಲ, ಆ ಕಾಡಲ್ಲಿ ಬೇರೆ ಬೇರೆ ಪ್ರಾಣಿಗಳಿತ್ತು. ಈ ಭೂಮಿಯಲ್ಲಿ ಬೇರೆ ಬೇರೆ ಸ್ಪಿರಿಟ್ ಇದೆ, ಬೇರೆ ಬೇರೆ ಆತ್ಮ. ಇದು ಕಾಡು. ಅಲ್ಲಲ್ಯ. ಇಲ್ಲಿ ಒಣಗಿದ ಕಾಡು, ಇಲ್ಲಿ ನೀರಿಲ್ಲ. ಅಂದ್ರೆ ಮನುಷ್ಯನಿಗೆ ಆ ಪ್ರೀತಿಯ ರಸ ಎಲ್ಲ ಒಣಗಿ ಹೋಗಿದೆ ಒಳಗೆ. ಪ್ರೈಸ್ ದಿ ಲಾರ್ಡ್. ಬೇರೆ ಬೇರೆ ಸ್ವಭಾವದ ಸ್ಪಿರಿಟ್ ಒಳಗೆ ಕೆಲಸ ಮಾಡ್ತಿದೆ. ಅಂತ ಈ ಭೂಮಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ ದೇವರು. ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಯ. ಬೆಳಕಾಗಿ ನಮ್ಮ ನಡೆಸಿಕೊಂಡು ಹೋಗ್ತಾರೆ. ಒಂದು ಇದರಿಂದ ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ, ಒಂದು ಜಾಗದಿಂದ ಇನ್ನೊಂದು ರಾಜ್ಯಕ್ಕೆ ದೇವರ ಮಹಿಮೆಯನ್ನು ಪ್ರಕಟಿಸ್ತಾ ನಮ್ಮನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಲ್ಯ. ದೇವರ ಮಹಿಮೆಯನ್ನು ಪ್ರಕಾಶಪಡಿಸ್ತಾ ಇದ್ದಾರೆ. ದೇವರ ಪ್ರೀತಿಯನ್ನು ನಮ್ಮ ಮೂಲಕ ಭೂಮಿಗೆಲ್ಲ ದೇವರು ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಪ್ರೀತಿ ನೋಡಿ ಅವರು ದೇವರು ನೋಡ್ತಾರೆ. ಇದು ಸಾಧ್ಯ ಇಲ್ಲ. ನಾನು ನಿಮಗೆ ಮುಂಚೆ ಒಬ್ಬ ಗದ್ದೆ, 2 ಗದ್ದೆ ಹೇಳಿ ಮುಂಚೆ ಹೇಳಿದ್ದೇನೆ. ಒಬ್ಬ ಮೇಲೆ ಗದ್ದೆ, ಒಬ್ಬ ಕೆಳಗಿನ ಗದ್ದೆ. ಆ ಗದ್ದೆ ಅಂತ ದಿವಸ ನೀರು ಹಾಕೋದು ಬೆಳಿಗ್ಗೆ ಎದ್ದು. ಮೇಲಿನ ಗದ್ದೆವ ಡೈಲಿ ಫುಲ್ಲು ನೀರು ಹಾಕಿ ಕೆಲಸಕ್ಕೆ ಹೋಗುದು. ಈ ಕೆಳಗಿನ ಗದ್ದೆ ಅಂತ ಮಾಡುದು, ಅವ ಹೋದ ಕೂಡಲೇ ಹೊಟ್ಟೆ ಮಾಡಿ ಇವನ ಗದ್ದೆಗೆ ನೀರು ತಗೊಳ್ಳೋದು, ಎಲ್ಲ ನೀರು ತಗೊಳ್ಳೋದು. ಎಷ್ಟು ದಿವಸ ಮಾಡಿದ, ನೋಡಿದ. ನನಗೆ ಬೇಜಾರಾಯಿತು. ಪ್ರಾರ್ಥನೆ ಮಾಡಿ ಅವ್ರು ಬಿಲಿವರಾಗಿದ್ದ. ದೇವರಿಗೆ ಪ್ರಾರ್ಥನೆ ಮಾಡಿದ, ಸ್ವಾಮಿ ನಾನು ಏನು ಮಾಡಬೇಕು? ಇವ್ರನ್ನ ಎಷ್ಟು ನೀರು ಹಾಕಿದ್ರೆ ಹೊಟ್ಟೆ ಮಾಡಿ ತೆಗೆದಿದ್ದಾನೆ. ಅಲ್ಲಲ್ಯ. ದೇವರು ಹೇಳಿದರು, ನಿನ್ನ ಒಳಂಗಿಯನ್ನು ಹೇಳಿದ್ರೆ ಹೊರಾಂಗಿನ ಹೇಳಿದ್ರೆ ಒಳಂಗಿಯನ್ನು ಕೊಟ್ಟು ಬೀಳೋದು. ಗೊತ್ತಾಯ್ತು ಸ್ವಾಮಿ ಧನ್ಯವಾದ, ಉತ್ತರ ಕೊಟ್ಟು ಹಚ್ಚಿರ್ತದೆ. ಅಲ್ಲಲ್ಲಿ ಹೋಗಿ ಮರುದಿವಸ ಕೆಳಗಿನ ಗದ್ದೆಗೆ ಫುಲ್ಲು ನೀರು ಹಾಕಿದ. ಅದರ ಮೇಲೆ ಇವನ ಗದ್ದೆಗೆ ಸೈಡ್ ಹಾಗೆ ಮಾಡ್ತಿದ್ದ. ಆ ಕೆಳಗಿನ ಗದ್ದೆ ಬಂದು ಹೇಳ್ತಾನೆ, ಸ್ವಾಮಿ ನಾನು ಇಷ್ಟು ದಿವಸ ನಿಮ್ಮ ಗದ್ದೆಯಲ್ಲಿ ಕಳ್ಳತನ ಮಾಡ್ತಿದ್ದೆ, ಒಂದು ಮಾತು ನನಗೆ ನೀವು ಕೇಳಿಲ್ಲ. ಈಗ ನನ್ನ ಗದ್ದೆಗೆ ನೀರು ಹಾಕಿ ಮತ್ತೆ ಹೇಗೆ ಸಾಧ್ಯ ಇದು ಮನುಷ್ಯನಿಗೆ ಹೀಗೆ ಮಾಡಲಿಕ್ಕೆ? ಅವಳಿಗೆ ಯಾರಿಗೂ ಸಾಧ್ಯ ಇಲ್ಲ, ನನ್ನ ಒಳಗಿನ ಇದ್ದವರಿಗೆ ಸಾಧ್ಯ. ಹೌದಾ? ಯಾರು ನನಗೆ ಸಹ ಬೇಕಾವ ಅಂತ. ಅಲ್ಲಲ್ಯ. ಆ ಪ್ರೀತಿಯ ಟೇಸ್ಟ್ ಅವನಿಗೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯಿಂದ ಲೋಕವನ್ನು ಗೆಲ್ಲಬಹುದು ವಿನ ಜಬರದಸ್ತಿಯಿಂದ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ
ಅನುಗ್ರಹದಿಂದ ದೇವರ ಪ್ರೀತಿಯಿಂದ ನಾವು ಲೋಕವನ್ನು ಗೆಲ್ತೇವೆ. ಪ್ರೈಸ್ ಲಾರ್ಡ್. ನಮ್ಮ ಬುದ್ಧಿಯನ್ನು ತೋರಿಸಿ, ನಮ್ಮ ಗಮನ ತೋರಿಸಿ, ನಮ್ಮ ಹಣ ತೋರಿಸಿ, ಬಂಗ್ಲಾ ತೋರಿಸಿ ಅಂತಿಲ್ಲ, ದೇವರ ಪ್ರೀತಿಯನ್ನು ತೋರಿಸಿ ಲೋಕವನ್ನು ಜಯಿಸ್ಬೋದು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. 14ನೇ ವಾಕ್ಯ, 15ನೇ ವಾಕ್ಯ, 16ನೇ ವಾಕ್ಯ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಒಳ್ಳೆ ಕ್ರಿಯೆಗಳನ್ನು ನೋಡಿ, ನಮ್ಮ ಕ್ರಿಯೆಗಳನ್ನು ನೋಡ್ತಾರೆ ಅಂತೆ. ಯಾರು ನೋಡ್ತಾರೆ ಅದು ಕ್ರಿಯೆ? ಒಂದು ದಿವಸ ಕಾಣ್ತಾರೆ. ಈಗ ನೀವು ಪ್ರಾರ್ಥನೆ ಮಾಡ್ತೀರಿ, ವ್ಯರ್ಥ ಹೋಗುದಿಲ್ಲ ಅದು. ನೀವು ಜನಗಳಿಗಾಗಿ ಪ್ರಾರ್ಥನೆ ಮಾಡ್ತೀರಾ, ನಿಮ್ಮ ಸಂಬಂಧಿಗಾಗಿ ಪ್ರಾರ್ಥನೆ ಮಾಡ್ತೀರಾ, ನಿಮ್ಮ ಜನಗಳಿಗೆ ಪ್ರಾರ್ಥನೆ ಮಾಡ್ತೀರಿ, ಯಾರಿಗೆ ಪ್ರಾರ್ಥನೆ ಮಾಡ್ತೀರಾ, ಇದು ದೇವರ ಸೇವೆ, ಇದು ಯಾವ ಈಗ ಗೊತ್ತಾಗುದಿಲ್ಲ. ಒಂದು ದಿವಸ ಎಲ್ಲರೂ ಕಾಣ್ತಾರೆ. ಅಲ್ಲಲ್ಲಿಯ ನಿಮ್ಮ ಕಾರ್ಯ ದೇವರಿಗೆ ಕೊಂಡಾಗ್ತಾರೆ. ದೇವರು ಇಂಥ ಜನ ಜೀವನದಲ್ಲಿ ಇಟ್ಟಿದ್ದೀರಿ, ನಾನು ತಿಳ್ಕೊಳ್ಳಿಲ್ಲ. ಅಲ್ಲಲ್ಲಿಯ ದೇವರ ಏನು ಪ್ರೀತಿ ಇತ್ತು ನಿಮ್ದು, ಇಷ್ಟು ಜನ ನಮಗೆ ಪ್ರಾರ್ಥನೆ ಮಾಡಿ ಇದಕ್ಕಿಂತ ನಾವು ಸುಖದಲ್ಲಿ ಜೀವನ ಮಾಡ್ತಿದ್ದೇವೆ ಭೂಮಿಯಲ್ಲಿ. ಆಗ ಗೊತ್ತಾಗ್ತದೆ. ಆಗ ಇದು ದುಷ್ಟ ಶಕ್ತಿ ಹೇಗೆ ಮನುಷ್ಯರನ್ನು ನಾಶ ಮಾಡ್ತಿತ್ತು, ನಮ್ಮ ಪ್ರಾರ್ಥನೆಯಿಂದ ಹೇಗೆ ರಕ್ಷಣೆ ಸಿಗ್ತದೆ ಎಲ್ಲ ಕಾಣ್ತಾರೆ. ಆಗ ದೇವರನ್ನು ಕೊಂಡಾಡುತ್ತಾರಂತೆ. ನೀವು ಇಂಥ ಜನಗಳನ್ನು ಭೂಮಿಯಲ್ಲಿ ಇಟ್ಟಿದ್ದೀರಿ. ಅಲ್ಲಲ್ಲಿಯ ನೀವು ಪ್ರೀತಿಯ ಸಾಕಿ ಇಷ್ಟು ಜನ ನನ್ನ ಪ್ರಾರ್ಥನೆ ಮಾಡ್ತೀರಪ್ಪ, ಅವ್ರು ಧನ್ಯರವರು. ಅಲ್ಲಲ್ಲಿಯ ದೇವರನ್ನು ನಮ್ಮ ಕಾರ್ಯ ಆಗ ಕಾಣ್ತದೆ, ಈಗ ಕಾಣುವುದಿಲ್ಲ. ಈಗ ನಾವು ದೇವರ ಪ್ರೀತಿ, ಈಗ ನಾವು ಹಿಂಸೆ ಕೊಡ್ತಾರೆ. ಅಲ್ಲಲ್ಲಿಯ ಕೆಟ್ಟ ಕೆಟ್ಟ ಮಾತು ಹೇಳ್ತಾರೆ, ಆದ್ರೆ ಆ ದಿವಸ ಕಾಣ್ತಾರೆ. ಆಗ ದೇವರಿಗೆ ಕೊಂಡಾಡ್ತಾರಂತೆ. ಅಲ್ಲಲ್ಲಿಯ ಇಂಥ ಜನಗಳನ್ನು ನಮಗಾಗಿ ಪ್ರಾರ್ಥನೆ ಮಾಡಿ, ನಾವು ಹಿಂಸೆ ಕೊಟ್ಟಿದ್ದೇವೆ, ನಾವು ಅವ್ರಿಗೆ ಹಿಂದೆ ಮಾಡಿದ್ದೇವೆ, ನಾವು ಅವರಿಗೆ ಕೆಟ್ಟ ಕೆಟ್ಟ ಮಾತನ್ನು ಹೇಳಿದ್ದೇನೆ. ಅಲ್ಲಲ್ಲಿಯ ಅವ್ರು ನಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ನಾವು ಶಾಂತಿಯಲ್ಲಿ ಜೀವನ ಮಾಡಿದ ಕಾರಣ ಇವರು. ಅಲ್ಲಲ್ಲಿಯ ಇವರು ಪ್ರಾರ್ಥನೆ ಮಾಡಿ ದುಷ್ಟ ಶಕ್ತಿಯನ್ನು ಕಟ್ಟಿದ್ರು, ಅದಕ್ಕೆ ನಾವು ಫ್ರೀಯಾಗಿ ಬರ್ತಿದ್ದೇವೆ. ಪ್ರೈಸ್ ಲಾರ್ಡ್. ಧನ್ಯರು ಇವರು ಅಂತ. ಆಗ ನಿಮ್ಮನ್ನು ದೇವರನ್ನು ಕೊಂಡಾಡ್ತಾರೆ, ಇಂಥ ಜನಗಳು ಇಟ್ಟಿದ್ದಾರೆ ಅಂತ. ಅಲ್ಲಲ್ಲಿಯ ಅದ್ರ ಮೇಲೆ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಅಲ್ಲಲ್ಲಿಯ ಯೇಸು ನಮಗೆ ನಿಯಮವನ್ನು ಅವರು ತೆಗೆದು ಹಾಕಲಿಲ್ಲ, ನಿಯಮವನ್ನು ಕೂಡಿ ಮಾಡಿದ್ದಾರೆ. ಪ್ರೈಸ್ ಲಾರ್ಡ್. ನಿಯಮವನ್ನು ಕೂಡಿ ಮಾಡಿದ್ದಾರೆ. ಅದ ಕಾರಣ ನಮಗೆ ನಿಯಮ ಕೂಡಿ ಮಾಡ್ಲಿಕ್ಕೆ ಇದೆಯಾ? ಯೇಸು ಕೂಡಿ ಮಾಡಿ. ನಮ್ಗೆ ಏನು ಕೂಡಿ ಮಾಡ್ಲಿಕ್ಕೆ ಇದೆ? ಈಗ ಆತ್ಮದ ಮಾತು ಕಿವಿಗೊಡ್ಲಿಕ್ಕಿದೆ. ಪ್ರೈಸ್ ಲಾರ್ಡ್. ಒಂದು ಮಾತಿದೆ ನಮಗೆ, ಪವಿತ್ರ ಆತ್ಮನ ಕಿವಿಗೊಡ್ಲಿದೆ. ಅಲ್ಲಲ್ಲಿಯ ಆತ್ಮದ ಕಿವಿಗೊಡ್ಲಿದೆ. ಪ್ರೈಸ್ ಲಾರ್ಡ್. ನಾನೊಂದು ಮೊನ್ನೆ ಒಂದು ಜಾಗಕ್ಕೆ ಹೋಗ್ಲಿಕ್ಕೆ ಇತ್ತು. ನನಗೆ ಹೋಗ್ಲಿಕ್ಕೆ ಮನಸ್ಸಾಗುದಿಲ್ಲ, ಏನಂತ ಗೊತ್ತಿಲ್ಲ. ಫೋನ್ ತೆಗಿಲಿಕ್ಕೆ ಮನಸ್ಸಾಗುದಿಲ್ಲ. ನಾನು ಹೇಳ್ತೀನಿ, ಏನು ನನ್ನ ಮನಸ್ಸು ಕಠೋರವಾಗಿಲ್ಲಲ್ಲ, ನನ್ನ ಮನಸ್ಸಾಗಿ ಏನು ಕಠೋರವಾಗಿಲ್ಲ, ಆಗೇನು ಮಾಡ್ತಿದ್ದ ನಾನು, ನನಗೇ ಇದಾಯ್ತು, ಏನು ಹೀಗೆ ಮಾಡ್ತಿದ್ದ ನಾನು. ಫೋನ್ ತೆಗಿಲಿಕ್ಕೆ ಮನಸ್ಸು, ಫೋನ್ ತೆಗಲಿಲ್ಲ ನಾನು. ಏನು ನನಗೆ ಭಾಳ ಚಿಂತೆ ಆಗ್ತಿತ್ತು. ಮತ್ತೆ ಸಾಕ್ಷಿ ಸಿಕ್ತು ನನಗೆ ಆ ಜಾಗದ್ದು. ದೇವರೇ ಧನ್ಯವಾದ ಅಂತ ಹೇಳಿದ್ದೆ. ಅಲ್ಲಲ್ಲಿಯೇ ದೇವರು ನಾನು ನಿಲ್ಲಿಸಿದ್ದು ಹೋಗೋದಾಗಿ. ದೇವರು ನಿಲ್ಲಿಸ್ತಾರೆ ನಮಗೆ. ಪ್ರೈಸ್ ಲಾರ್ಡ್. ನಾವು ಆತ್ಮದ ಕಿವಿ ಕೊಡ್ಲಿಕ್ಕೆ, ಜನ ಏನು ಹೇಳ್ತಾರೆ ಅಂತ ಚಿಂತೆ ಮಾಡಲಿಕ್ಕಿಲ್ಲ, ನಮಗೆ ದೇವರು ಏನು ಹೇಳ್ತಾರೆ ಅದು ಬೇಕು. ಪ್ರೈಸ್ ಲಾರ್ಡ್. ನಮ್ಗೆ ಎಲ್ಲರಿಗೂ ಖುಷಿ ಮಾಡಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲಿಯ ನಮ್ಗೆ ಒಬ್ಬರಿಗೆ ಮಾತ್ರ ಖುಷಿ ಮಾಡ್ಲಿಕ್ಕೆ ಈಗ. ಪ್ರೈಸ್ ಲಾರ್ಡ್. ಯಾರು ಅವರೊಟ್ಟಿಗಿದ್ರೆ ಅವರೆಲ್ಲ ಖುಷಿ ಆಗ್ತಾರೆ. ಪ್ರೈಸ್ ಲಾರ್ಡ್. ಅಲ್ಲಲ್ಲಿಯ ಪ್ರೈಸ್ ಹೋಗಿ ಅದು ಮತ್ತೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿನ ಒಂದು ಸೊನ್ನೆ ಆದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಅಲ್ಲಲ್ಲಿಯ ಎಲ್ಲ ನಿಯಮ ಶಾಸ್ತ್ರ ಒಂದು ಗುಡುಸಾದರೂ ಅಳಿದು ಹೋಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ದೇವರು ಬಂದು ಆ ಧರ್ಮಶಾಸ್ತ್ರವನ್ನು ಪೂರಿ ಮಾಡಿದ್ದಾರೆ. ಕುರಿತಲ್ಲಿ ಕಂಪ್ಲೀಟ್ ಆಯ್ತು ಅಂತ ಪೂರಿ ಮಾಡಿದ್ದಾರೆ. ಪ್ರೈಸ್. ಕಾರಣ ಏನು? ಮನುಷ್ಯ ಮಾಡಲಾಗದ ಕಾರ್ಯವನ್ನು ದೇವರು ಮಾಡಿ ಮುಗಿಸಿದ್ದಾನೆ. ಕಾರಣ ಏನು? ಮನುಷ್ಯನೊಳಗೆ ಪಾಪ ಇದೆ, ಪಾಪ ಅವನನ್ನು ಬಿಡುವುದಿಲ್ಲ ಮಾಡಲಿಕ್ಕೆ. ಪ್ರೈಸ್ ಲಾರ್ಡ್. ಏನು ಮಾಡಬೇಕಂತ ಹೊರಡ್ತಾನ, ಅವನು ಮಾಡಲಿಕ್ಕೆ ಒಳಗಿಂದ ಬಿಡುವುದಿಲ್ಲ. ಅಲ್ಲಲ್ಲಿಯ ನಮ್ಮೊಳಗೆ ಪಾಪದ ನಿಯಮ ಇದೆ. ಅದ ಕಾರಣ ಎಂತ ಮಾಡಿ ದೇವರೇ ಮನುಷ್ಯ ರೂಪದಲ್ಲಿ ಬಂದು ಆ ನಿಯಮ ಶಾಸ್ತ್ರವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅಲ್ಲಲ್ಲಿಯ ಈಗ ನಾವು ಯಾರೇ ಪವಿತ್ರಾತ್ಮನ ಕೈಗೊಂಡು ಕೇಳಿ ನಡೀತಾರ, ಧರ್ಮಶಾಸ್ತ್ರ ಅವನಲ್ಲಿ ಪೂರಿ ಆಗ್ತದೆ. ಅಲ್ಲಲ್ಲಿಯ ಬೇರೆ ಏನು ನಿಯಮದತ್ತಿ ತಲೆ ಕೊಡುವ ಅಗತ್ಯ ಇಲ್ಲ. ಪವಿತ್ರ ಆತ್ಮನಿಗೆ ಕಲಿಸ್ಕೊಡ್ತಾರೆ, ಏನು ಮಾಡಬೇಕು ಏನು ಮಾಡು. ಅಲ್ಲಲ್ಲಿಯ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಆಗ ನಾವು ಹೇಳಿದರೆ ಒಂದು ನಿಯಮ ಇದೆ ನಮಗೆ, ಆತ್ಮದ ಕಿವಿಗೊಟ್ಟಿದೆ. ಅಲ್ಲಿಗೆ ಪವಿತ್ರ ಆತ್ಮನ ಜನ ನಮಗೆ ಆಗ ಆಗ್ತದೆ ನಮಗೆ. ಅರೆ ನಾವು ಹೋಗಿ ಈಗ ಜನ ಏನು ಹೇಳ್ತಾರೆ, ಜನ ಏನು ಹೇಳ್ತಾರೆ, ಅವ ಏನು ಹೇಳ್ತಾನೆ, ಇವ ಏನು ಹೇಳ್ತಾನೆ, ಭಾಳ ಕನ್ಫ್ಯೂಷನ್ ಬರ್ತದೆ ನಮಗೆ. ನನಗೆ ಯಾರು ಏನು ಎಣಿಸಿದ್ರು ತೊಂದರೆ ಇಲ್ಲ. ಅಲ್ಲಲ್ಲಿಯ ನನ್ನ ದೇವರು ನನಗೆ ಏನು ಎಣಿಸ್ತಾರೆ. ಪ್ರೈಸ್ ಲಾರ್ಡ್. ಅದು ಪವಿತ್ರಾತ್ಮ ನಮ್ಮನ್ನು ವಿಜಯಸ್ಥದಲ್ಲಿ ಮೆರೆಸ್ತಾರೆ. ನಿಯಮವನ್ನು ಯೇಸು ಕಂಪ್ಲೀಟ್ ಮಾಡಿದ್ದಾರೆ. ಕಾರಣ ಏನು? ಮನುಷ್ಯ ಮಾಡಲಾಗದ ಕಾರ್ಯವನ್ನು ದೇವರು ಮಾಡಿ ಮುಗಿಸಿ ನಮಗೆ ಅರೆಸ್ಟಿಗೆ ತಂದಿದ್ದಾರೆ. ಪ್ರೈಸ್ ಲಾರ್ಡ್. ಈಗ ನಮಗೆ ಒಂದೇ ಒಂದು ನಿಯಮ ಇದೆ, ಆತ್ಮದ ಕಿವಿಗೊಡು. ಪ್ರೈಸ್ ಲಾರ್ಡ್. ಪವಿತ್ರಾತ್ಮನ ಕಿವಿ ಒಂದೇ ಒಂದು ನಿಯಮ ಇದೆ ನಮಗೆ. ಅಲ್ಲಿಗೆ ಅದ್ರ ಮೇಲೆ ಒಂದು ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಅಲ್ಲಿಗೆ ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಅಲ್ಲಿಗೆ ನಾನು ಆತ್ಮದ ಕೇಳುವುದಿಲ್ಲ, ನಿಮಗೆ ಆತ್ಮದ ಕಿವಿಕೊಂಡು ಅಂತ ಹೇಳ್ತೀನಿ. ಅಲ್ಲಿಯ ಹಾಗೆಲ್ಲ ಹೇಳ್ತಾರೆ, ಕೇಳಿ ಇನ್ನೊಬ್ಬನಿಗೆ ಬೋಧಿಸುವವನು. ಪ್ರೈಸ್ ಲಾರ್ಡ್. ಅಲ್ಲಿಯ
ನಾನು ಈಗ ಆತ್ಮದ ಕಿವಿ ಕೊಟ್ಟು ಇನ್ನೊಬ್ಬರಿಗೆ ಕಿವಿ ಕೊಡಿ ಅಂತ ಬೋಧಿಸುವನು ಅವ್ರು ಧನ್ಯನಂತೆ. ಅಲ್ಲಲ್ಲಿಯ ದೇವರ ರಾಜ್ಯದಲ್ಲಿ. ಅದಕ್ಕೆ ನಾನು ಮನಸ್ಸು ಬಂದಾಗೆ ಬದುಕ್ತೇನೆ, ನಿಮಗೆ ಹೇಳ್ತೇನೆ ಹಾಗೆ ಮಾಡಬೇಡಿ. ಒಂದು ಸಹೋದರಿಗೆ ನಾನು ಹೇಳಿದೆ ಮೊನ್ನೆ, ನೋಡು ನಮಗೆ ಒಂದು ಮಾತ್ರ ಸಾಲ ಇರಬೇಕು, ಪ್ರೀತಿಯ ಸಾಲ ಮಾತ್ರ, ಬೇರೆ ಸಾಲ ನಮಗೆ ಇರಬಾರ್ದು. ಇದು ಬೋಧನೆ ಮಾಡ್ತಿದ್ದೆ. ಅದರಲ್ಲಿ ಅವರಿಷ್ಟು ಖುಷಿ ಆಯಿತು, ಅವರಿಷ್ಟು ಅದನ್ನು ತಕ್ಕೊಂಡಿದ್ದಾರೆ, ಅವಳಿಗೆ ಇಷ್ಟು ಪರಿವರ್ತನೆಯಲ್ಲಿ ಜೀವನ ಅದನ್ನು ನೋಡಿ ಎಷ್ಟು ಖುಷಿ ಆಗ್ತದೆ. ಅಂದರೆ ಜೀವನದಲ್ಲಿ ತಕ್ಕೊಂಡು ಅದರ ಜೀವನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಲ್ಲಿಯ ಮೊನ್ನೆ ಅಲ್ಲಿ ಸ್ವಲ್ಪ ಏನೋ ಹಣ ಕೊಡ್ಲಿಕ್ಕೆ ಯಾರೀಗ 1,20,000 ಅಂತ ಹೇಳಿ ಕೊಟ್ಟಿದ್ರು, ಪಟ್ಟೋಗಿ ಅವ್ರು ಕೊಟ್ಬಿಟ್ರು ಅವರಿಗೆ. ಅಲ್ಲಲ್ಲಿಯ ಇದ್ಕೊಳ್ಳಿ, ಇಲ್ಲ ಎಷ್ಟು 12 ತಿಂಗಳಿಂದ ಬಾಕಿ ತರುತ್ತೆ, ಅದು ಅವರಿಗೆ ಇಲ್ಲ ನಾನು ಸಾಲ ಪಟ್ಟೋಗಿ ಕೊಟ್ಟು. ಇದು ಪರಿವರ್ತನೆ. ಅಲ್ಲಲ್ಲಿಯ ಪರಿವರ್ತನೆಯಿಂದ ಇದಾಗೋದು ತುಂಬ ಅದು ಬೊಬ್ಬೆ ಹೊಡೆದು ಅದಲ್ಲ, ಜೀವನದ ಪರಿವರ್ತನೆ. ಅಲ್ಲಲ್ಲಿಯ ಜೀವನದ ನನಗೆ ಇಷ್ಟು ಖುಷಿ ಆಯ್ತಾಗ ನೋಡಿ ವಾಕ್ಯದಲ್ಲಿ ಹೇಗೆ ಅವರ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕೆ ಶುರು ಮಾಡಿದೆ. ಅಲ್ಲಲ್ಲಿಯ ನಾನು ಕೆಲಸ ಮಾಡಿದ್ದೆ, ನಾನು ಸಹ ಹಾಗೆಲ್ಲ ನಾನು ಭಾಳ ಭಯಂಕರ ಅನ್ಯಾಯ ಮಾಡ್ತಿದ್ದೆ. ನಾನು ಗಂಡಸರ ಕೊಡೋದು ಪೆಟ್ಟು ಮಾಡಿ ಭಯಂಕರ ಅನ್ಯಾಯ ಮಾಡಿ ಜೀವನ ಮಾಡಬೇಕು. ಎಷ್ಟು ಜನಕ್ಕೆ ಹಣ ಕೊಡ್ಲಿಕ್ಕೆ ಇತ್ತು, ನಾನೆಂತ ಮಾಡಿದ್ದು, ಕೆಲಸ ಮಾಡಿದ್ದೆ. ಫಸ್ಟಿಗೆ ಕೆಲಸ ಮಾಡಿ ಸಂಪಾದನೆ ಮಾಡಿ ಯಾರ್ಯಾರಿಗೆ ಕೊಡ್ಲಿಕೊಂಡು ಹುಡುಕಿ ಹೋದೆ ಒಬ್ಬೊಬ್ಬರಿಗೆ. ಅಲ್ಲಲ್ಲಿಯ ಯಾರ್ಯಾರಿಗೆ ಕೊಡ್ಲಿಕೊಂಡು ಹುಡುಕಿ ಕೊಡ್ಲಿಕ್ಕೆ ಮಾಡಿದ್ದೆ. ನಾನೇನು ನಮ್ಮ ಜೀವನದಲ್ಲಿ ಯೇಸು ಬಂದಿದ್ದಾರೆ, ಪ್ರೇಸ್ ದಿ ಲಾರ್ಡ್. ಯೇಸುವಿನ ಮಹಿಮೆ ಪಡಿಸಿ ನಮ್ಮೊಳಗೆ. ಅಲ್ಲಲ್ಲಿಯ ಹುಡುಕಿ ಕೊಟ್ಟಿಗೆ ಶುರು ಮಾಡಿದೆ. ಕಾರಣ ಏನು, ಆಗ ನಾನು ಕೊಡೋದು ಇನ್ನೊಬ್ಬರಿಗೆ ಕೊಡೋಂತ ಬೋಧಿಸಲಿಕ್ಕೆ ಆಗುದಿಲ್ಲ. ಈಗ ನೀವು ಜೀವನ ಮಾಡಿ ಇನ್ನೊಬ್ಬರಿಗೆ ಹೇಳ್ಬೋದು. ಅಲ್ಲಲ್ಲಿಯ ಅದಕ್ಕೆ ಹೇಳಿದ್ದಾರೆ, ನೀವು ಸಣ್ಣ ಸಣ್ಣ ಆಜ್ಞೆ ಮೀರಿ ಇನ್ನೊಬ್ಬರಿಗೆ ಹಾಗೆ ಮೀರಲಿಕ್ಕೆ ತೊಂದರೆ ಇಲ್ಲ, ಮಾಡಿ ಅದು ಸರಿಯಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಲಿ ಅದಕ್ಕೆ ಅವರಿಗೆ ಅದು ಕೂಡ ಅವರು ತೆಕ್ಕೊಂಡ್ರ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕೆ ಶುರು ಮಾಡಿ. ನನಗೆ ಇಷ್ಟು ಖುಷಿ ಆಯ್ತಂದ್ರೆ ದೇವರು ಪರಿವರ್ತನೆ ಮಾಡಿದ್ದಾರೆ ಮಾಡಿ. ಅಲ್ಲಲ್ಲಿಯ ಅದು ಜೀವನ. ಅದ್ರ ಮೇಲೆ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಅದು ಏನು ಮಾರ್ರೆ, ಇದೊಂದು ಭಯಂಕರ ಅಲ್ಲ. ಪರಿಸರ ನೀತಿಗಿಂತ ಎಕ್ಸ್ಪೆಲ್ ಆಗ್ಬೇಕಂತ ನಮಗೆ, ಅದು ಇಲ್ಲದ್ರೆ ಪರಲೋಕ ರಾಜ್ಯ ಸೇರಿಲಿಕ್ಕೆ ಆಗುದಿಲ್ಲ ಅಂತ. ಅಲ್ಲ ಏನದು ಮಾರ್ರೆ, ಅದು ಹೇಗೆ, ಅದು ಪರಿಸರದಿಂದ ಹೆಚ್ಚಾಗಬೇಕಂತಲ್ಲ ನಮ್ಮ ನೀತಿ ಅಲ್ಲ. ನೋಡಿ ಇಲ್ಲಿ ನೋಡಿ 1ನೇ ಕೊರಿಂಥ 1:30 ನೋಡಿ, ನಮ್ಮ ನೀತಿ ಏನು ಪರಿಸರದ ಹೆಚ್ಚಾದ ಕಮ್ಮಿ ನೋಡೋಣ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ನಮ್ಮ ನೀತಿ ಯಾರು? ಯೇಸು ಕ್ರಿಸ್ತ. ಎಲ್ಲರಿಗೂ ದೊಡ್ಡ ನೀತಿ ನಮ್ಮಲ್ಲ. ಅಲ್ಲಲ್ಲಿಯ ಯೇಸು ನಮ್ಮ ನೀತಿ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಎಲ್ಲ ನೀತಿ ದೊಡ್ಡ ನೀತಿ ನಮ್ದು. ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಲಿಯ ಯೇಸುವೇ ನಮ್ಮ ನೀತಿ ಆಗಿದ್ದಾರೆ. ಅವ್ರು ನಮ್ಮ ನೀತಿಯಾಗಿ ಪರಿಸರ ದೊಡ್ಡ ಸಂದ ಯೇಸು ನಮ್ಮ ನೀತಿ. ಅಲ್ಲಲ್ಲಿಯ ಅವರೇ ನಮ್ಮ ನೀತಿವಂತಾಗಿದೆ. ಯೇಸುನಲ್ಲಿ ನಾವು ನೀತಿವಂತಾಗಿ, ನಮ್ಮೊಳಗೆ ನಾವು ನೀತಿವಂತಲ್ಲ, ಯೇಸುನಲ್ಲಿ ನಾವು ನೀತಿವಂತಾಗಿ. ದೇವರು ನೋಡುವಾಗ ನಮಗೆ ಯೇಸುನಲ್ಲಿ ನೋಡ್ತಾರೆ ನಮಗೆ. ಅಲ್ಲಲ್ಲಿಯ ಯೇಸು ನನ್ನ ಮೇಲೆ ಇಟ್ಟಂತ ಪ್ರೀತಿ ಅವರ ಮೇಲೆ ಇಡಬೇಕಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಯೇಸುವಿನ ಪ್ರಾರ್ಥನೆ ಕೇಳಿ ಆಗಿದೆ. ಯೇಸುವಿನ ಮೇಲೆ ದೇವರು ಹೇಗೆ ಪ್ರೀತಿ ಮಾಡ್ತಾರೆ ಅದೇ ಪ್ರೀತಿ ನಮ್ಮ ಮೇಲೆ ಇದೆ. ಕಾರಣ ಏನು, ನಾವೆಲ್ಲ ಯೇಸುವಿನ ಒಳಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಅಲ್ಲಲ್ಲಿಯ ನೋವಾಗೆ ದೇವರು ಹೇಳಿದ್ರು, ಮಳೆ ಬರ್ತದೆ, ಎಲ್ಲ ನಾಶ ಆಗ್ತದೆ, ನೀನು ಬೋಟ್ ಕಟ್ಟು ಅದರ ಒಳಗೆ ಹೋಗ್ಬರ್ತ. ಅಲ್ಲಲ್ಲಿಯ ನಮ್ಮನ್ನು ಸಹ ದೇವರಿಂದ ಬಂದು ಯೇಸುವಿನ ಒಳಗೆ ಹಾಕಿದ್ದಾರೆ. ನಾವು ಯೇಸು ನಮ್ಮೊಳಗೆ, ನಾವು ಯೇಸುನೊಳಗೆ ಒಂದಾಗಿದ್ದೇವೆ. ಅಲ್ಲಲ್ಲಿಯ ಯೇಸುವಿನ ಮೇಲೆ ಇಟ್ಟಂತ ಪ್ರೀತಿ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಅಲ್ಲಲ್ಲಿಯ ಅದಕ್ಕಾಗಿ ನಾವು ಭೂಮಿಯಲ್ಲಿ ಉದ್ದೇಶದೊಡನೆ ನಮ್ಮ ಜೀವನ ಬೆಳೆಯುತ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಅದ್ರ ಮೇಲೆ ಓದಿ, ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ನೀವು ಕೇಳಿದರಷ್ಟೇ. ಆದ್ರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ನೀಚ ಅನ್ನುವನು ನ್ಯಾಯ ಸಭೆ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವನು ಅಗ್ನಿ ನರಕ್ಕೆ ಗುರಿಯಾಗುವನು. ಅಲ್ಲಲ್ಲಿಯ ನಮ್ಮ ಯಾಸರಿಗೆ ನಿಚ್ಚ, ಮೂರ್ಖ, ಸುಧಾರುವುದಿಲ್ಲ, ಸುಧಾರಿಕೆ ಸಾಧ್ಯ ಇಲ್ಲ, ನಮ್ಮ ಬಾಯಿಂದ ಯಾವಾಗಲೂ ಬರಬಾರ್ದು. ಅಲ್ಲಲ್ಲಿಯ ದೇವರು ಎಂತ ಜನಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಲ್ಲಲ್ಲಿಯ ಎಷ್ಟು ಕಠೋರ ಮನುಷ್ಯರು ತಿರುಗಿ ಸಾಧ್ಯ ಇದೆ, ದೇವರಿಂದೆಲ್ಲ ಸಾಧ್ಯ. ಅದಕ್ಕೆ ನಾವು ಪೈಸಲೆ ಮಾಡೋದಲ್ಲ, ಇವ ನಾಶ ಆದ, ಇವ ಹೋದ, ಅಲ್ಲಲ್ಲಿಯ ಇವ ಏನು ಪ್ರಯೋಜನಕ್ಕೆ ಬರೋದಿಲ್ಲ, ನಮ್ಮ ಬಾಯಿಂದ ಯಾವುದು ಹೊರಡಲೇಬಾರ್ದು. ಅಲ್ಲಲ್ಲಿಯ ದೇವರಿಂದ ಸಾಧ್ಯ, ಅಸಾಧ್ಯವಾದರೂ ಸಾಧ್ಯ ಮಾಡ್ತಾರೆ. ಸುಕ್ಕ ಹೆಲುವಿಗೆ ಮಾಂಸ ಚರ್ಮ ಕೊಟ್ಟು ನಿಲ್ಲಿಸುವ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾವು ಆಸೆ ಇಟ್ಟೇಬೇಕು, ನಾವು ಪ್ರಾರ್ಥನೆ ಮಾಡಿಕೊಂಡು ಸಹೋದರ ನಮಗೆ ಅವನಿಗೆ ಸರಿ ಇಲ್ಲ ಅಂದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ದೇವರ ಎದುರಿಗೆ ನಮ್ಮ ದೃಷ್ಟಿಯಲ್ಲಿ, ದೇವರ ದೃಷ್ಟಿಗೆ ಪ್ರಾರ್ಥನೆ ಇರ್ಬೇಕು. ಅವನಿಗೆ ದೇವರೇ ಬಿಡಿಸಿ, ಅವನಿಗೆ ಅಲ್ಲಲ್ಲಿಯೇ ಕ್ಷಮಿಸಿ, ಅವನಿಗೆ ಅಲ್ಲಲ್ಲಿಯೇ ಒಪ್ಪಸ್ತಾನೆ. ನೀವು ಮೊದಲು ಹೇಗೆ ಇಟ್ಟಿದ್ದೆ ಅದೇ ರೀತಿಯಲ್ಲಿ ಪುನಃ ಬರಲಿ ಅಂತ ಆ ರೀತಿಯನ್ನು ಪ್ರಾರ್ಥನೆ ಇರಬೇಕು. ದಿನ ಅವ್ರು ನಾಶ ಆದವ ಕಲಸ ಅದು ಇನ್ನು ಪ್ರಯೋಜನ ಇಲ್ಲ, ನಾವು ಪೈಸೆ ಮಾಡಲೇಬಾರ್ದು. ಅಲ್ಲಲ್ಲಿಯೇ ಅದ್ರ ಮೇಲೆ ಒಂದು ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಅಲ್ಲಲ್ಲಿ
ಕಾಣಿಕೆ ಕೊಡುವಾಗ ಅದು ಆಗ ಬರ್ತಾರೆ. ಕಾಣಿಕೆ ಕೊಡುವಾಗ ಕಾಣಿಕೆ ಇತ್ತಲ್ಲ, ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ ಕೊಡುವುದಿತ್ತು. ಸಹೋದರನ ಮನಸ್ಸು ನಿನ್ನ ಮೇಲೆ ಇರೋದು, ನಿನ್ಗೆ ವಿರೋಧ ಇದ್ರಲ್ಲ, ಅವನ ಮನಸ್ಸಿನಲ್ಲಿ ನಿನಗೆ ವಿರೋಧ ಇದ್ರೆ ಫಸ್ಟ್ ಹೋಗಿ ಅವನಲ್ಲಿ ಒಂದಾಗು. ಪ್ರೈಸ್ ಲಾರ್ಡ್, ಅವನಲ್ಲಿ ಒಂದಾಗು. ಅದು ಆಗ ಕಾಣಿಕೆ ಸಿಸ್ಟಮ್ನಲ್ಲಿ ಆಗಿತ್ತು. ಒಂದಾಗಿ ಮತ್ತೆ ಬಂದು ಕಾಣಿಕೆಯನ್ನು ಕೊಡುವುದು. ಪ್ರೈಸ್ ಲಾರ್ಡ್. ಅವನಿಗೆ ವೇರಿಯಾಗಿ, ಅದಕ್ಕೆ ನಾನು ನಿಮಗೆ ಹೇಳಿದೆ, ಒಂದು ಸಹೋದರಿ ಒಂದು ಮೊಬೈಲ್ ಇರುವಾಗ ನಾನು ಇಲ್ಲಿ ಒಂದು ಮಿರಾಜಿನಲ್ಲಿ ಅದು ಹೆಂಗ್ಸಿಗೆ ಒಂದು ಬಂದಿರೋ ಕಾಲು ಕಟ್ ಮಾಡಲಿಕ್ಕೆ ತಗೊಂಡು ಬಂದಿದ್ರಲ್ಲ, ಹೇಳಿದ್ರೆ ಸಾಕ್ಷಿ ಕೊಟ್ಟಿದ್ದೆ ಮುಂಚೆ ಗೊತ್ತಾ? ಕಾಲು ಕಟ್ಟು ಬಂದು ಹೆಂಗ್ಸಿನ ಕಾಲು ಕಟ್ ಮಾಡಲಿಕ್ಕೆ ಕೊಳೆತೋಗಿತ್ತು, ಕಾಲೆಲ್ಲ ಭಯಂಕರ ಕೊಳೆತೋಗಿತ್ತು. ಕೊಳೆತೋಗಿ ಅದು ಕಾಲು ಕಟ್ ಮಾಡಲಿಕ್ಕೆ ಹಾಸ್ಪಿಟಲ್ ತಗೊಂಡು ಬಂದಿದ್ರು. ಆಗ ಡಾಕ್ಟರ್ನವ್ರು ಹೇಳಿದ್ರು ನನಗೆ, ನೀವು ಬನ್ನಿ ಅವರಿಗೆ ಪ್ರಾರ್ಥನೆ ಮಾಡಿ, ಆಪರೇಷನ್ ಮಾಡೋ ಮುಂಚೆ ಪ್ರಾರ್ಥನೆ ಮಾಡಿ ಅಂತ. ಹಾಗೆ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ಪವಿತ್ರಾತ್ಮದಲ್ಲಿ ನಿಲ್ಲಿಸಿದ್ರು, ಪ್ರಾರ್ಥನೆ ಮಾಡಬೇಡ ಅಂತ. ಆಗ ನನಗೆ ಭಯಂಕರ ಜಾಗ ಮತ್ತೆ ನನಗೆ ಭಾಳ ಇಚ್ಛೆ ಆಗಿದೆ, ಎಲ್ಲರಿಗೂ ಹೋಗಿದೆ ಮರೆ ಪ್ರಾರ್ಥನೆ ಮಾಡುವಾಗ ಪವಿತ್ರದಲ್ಲಿ ಇಲ್ಲ. ಏನಂತ ಪವಿತ್ರ ಹೇಳಿದ್ರು, ನೋಡು ಅವಳು ಕ್ಷಮೆ ಮಾಡಲಿಲ್ಲ, ಕ್ಷಮೆ ಮಾಡಲಿಕ್ಕೆ ಹೇಳು ಗುಣ ಆಗ್ತದೆ ಅದು. ಅಲ್ಲೇನಿಯ ಏನು, ನಾವು ದೇವ್ರ ರಾಜ್ಯದಲ್ಲಿ ಇರುವವರು, ನಮಗೆ ಸಹ ನೇಮ ಇದೆ ಅಲ್ಲ, ನಾವು ರಾಜ್ಯದಲ್ಲಿ ಇದ್ದೇವಲ್ಲ, ಕ್ಷಮೆ ಮಾಡಲಿಕ್ಕೆ ಹೇಳು ಅಂತ. ನಾನು ಒಬ್ಬರು ಕರೆದೆ, ಅವರಿಗೆ ಪಾಸ್ಟರ್ ಹೇಳಿದೆ, ಸ್ವಾಮಿ ಇವರಿಗೆ ಪವಿತ್ರ ನೀವು ತೋರಿಸಿದೆ, ಅವ್ರಿಗೆ ಗುಣ ಆಗ್ತದೆ ಅದು. ಅವರಿಗೆ ಕ್ಷಮೆ, ಯಾರು ಅವ್ರಿಗೆ ಭಯಂಕರ ಕಟ್ಟಿಟ್ಟಿದ್ದಾರೆ, ಅವ್ರಿಗೆ ಬಿಡಿಸ್ಲಿಕ್ಕೆ ಹೇಳಿ ದೇವರವ್ರನ್ನ ಬಿಡಿಸ್ತಾರೆ ನೋವಿನಿಂದ ಅಂತ. ಇಲ್ಲ ಆಗ ಹೇಳಲಿಕ್ಕಿಲ್ಲ, ಅದು ಪಾಸ್ಟರ್ ತಾಯಿ, ಅದು ದೊಡ್ಡ ಪಾಸ್ಟರ್ ತಾಯಿ, ಅವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಅಲ್ಲೆಲ್ಲಿಯ ದೊಡ್ಡ ಪಾಸ್ಟರ್ ತಾಯಿ, ವಾಕ್ಯದಿಂದ ದೊಡ್ಡದವ್ರು, ಅದು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲಿಯ ಪ್ರಾರ್ಥನೆ, ನಮ್ಮ ಕೆಲವರು ನೋಡಿ, ಅನ್ಯ ಜನರಿಗೆ ಪ್ರಾರ್ಥನೆ ಮಾಡಿದ್ರೆ ಗುಣ ಆಗ್ತದೆ, ಬಿಲಿಯವರಿಗೆ ಪ್ರಾರ್ಥನೆ ಮಾಡಿದ್ರೆ ಗುಣ ಆಗುದಿಲ್ಲ ಕೆಲಸ. ಕಾರಣ ಏನು? ನಾವೊಂದು ರಾಜ್ಯದಲ್ಲಿ ಇದ್ದೇವೆ, ದೇವರ ರಾಜ್ಯ ಇದೆ, ನಾವು ಆ ರಾಜ್ಯದಲ್ಲಿ ಇದ್ದೇವೆ. ಅಲ್ಲೆಲ್ಲಿಯ ನಮಗೆ ಸಹ ಒಂದು ಆತ್ಮದ ನಿಯಮ ಇದೆ. ಪ್ರೈಸ್ ದಿ ಲಾರ್ಡ್. ಏನು ನಿಯಮ? ನಾವು ಕ್ಷಮೆ ಮಾಡದೆ ಕ್ಷಮೆ ಮಾಡುದು. ಪ್ರೈಸ್ ದಿ ಲಾರ್ಡ್. ನನ್ನ ತಪ್ಪಾಗಿದೆ, ತಪ್ಪ ಒಪ್ಪಿಕೋ, ನನ್ನ ತಪ್ಪಾಗಿದೆ ಸ್ವಾಮಿ, ನಾವು ಕ್ಷಮಿಸಿ, ಕೂಡಲೇ ಗುಣ ಆಗ್ತದೆ ನಮಗೆ ಅದು. ಅಲ್ಲೆಲ್ಲಿಯ ಅನ್ಯ ಜನರಿಗೆ ಕೈ ಕೂಡಲೇ ಗುಣ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಬಿಲಿಯವರಿಗೆ ಅಂದ್ರೆ ನಾವು ಕ್ಷಮಿಸಬೇಕಾಗ್ತದೆ. ನಾವು ಯಾರನ್ನು ಬಂಧಿಸಿ, ಯಾರಿಗೆ ವಿರೋಧ ಮನಸ್ಸಲ್ಲಿ ಇಟ್ಟುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿ ಗುಣ ಆಗುದು. ಮತ್ತೆ ಏನು ಮತ್ತೆ ಪ್ರಯೋಜನ, ಏನು ಪ್ರಯೋಜನ ಇದೆ? ಪ್ರಾರ್ಥನೆ ಮಾಡಿದ್ರೆ ಗುಣ ಆಗುದಿಲ್ಲ. ಅಲ್ಲೇ ದೇವರಿಗೆ ದೋಷ ಮಾಡುದು. ಪ್ರೈಸ್ ದಿ ಲಾರ್ಡ್. ನಾವು ತಗ್ಗಿದ್ರೆ ದೇವರು ನಮ್ಮನ್ನು ಹೆತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಬಲವಾದ ಹಸ್ತಕೊಳ್ಳಿ, ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುವಂತೆ ಬರ್ತದೆ. ಅಲ್ಲೆಲ್ಲಿಯ ಆಗ ನಮಗೆ ಮುಖ್ಯ ಕಾರಣವನ್ನು ನಾವು ಒಪ್ಪಿಕೊಳ್ಳೋದು. ಹೌದು ಸ್ವಾಮಿ, ನನ್ನ ತಪ್ಪಾಗಿದೆ. ಪ್ರೈಸ್ ದಿ ಲಾರ್ಡ್. ನಿಮ್ಮಿಂದ ಅಗೋಚರವಾಗಿಲ್ಲ ಹೇಳಿದರೆ ಪಾಪ ನೋಪಿ ಹರಿಕೆ ಮಾಡೋದಾದ್ರೆ ಕ್ಷಮಿಸಿದ್ದು ಮಾತ್ರ ಅಲ್ಲದೆ ಅನಿತ್ಯನ್ನು ಪರಿಹರಿಸಿಕೊಂಡು ನಮ್ಮ ಜೀವನದಲ್ಲಿ ಆ ಸ್ವಭಾವ ಇದೆಲ್ಲ ಅದನ್ನು ದೇವರು ತೆಗಿಲಿಕ್ಕೆ ತಯಾರಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲಿಯ ಆಗ ಬಿಲಿಯರ್ದು ಒಂದು ಇದೆ, ನಾವು ದೇವರ ರಾಜ್ಯದಲ್ಲಿದ್ದೇವೆ, ನಾವು ಒಂದು ರಾಜನ ಒಟ್ಟಿಗೆ ನಾವು ನಡೀತಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ನಿಯಮ ಪ್ರಕಾರ ನಾವು ಬಂದು ಒಪ್ಪಿಕೊಂಡು ತಪ್ಪು ಮಾಡಿದ, ಹೌದು ನನ್ನ ತಪ್ಪು ಆಗಿದೆ ಸ್ವಾಮಿ, ನನಗೆ ಕ್ಷಮಿಸಿಬಿಟ್ಟು. ಅಲ್ಲಲ್ಲಿ ಇನ್ನು ಆಗದಾಗೆ ನೀವೇ ಕಾಪಾಡು, ನನಗೆ ಆಗುದಿಲ್ಲ. ಅಲ್ಲಲ್ಲಿಯ ನಮ್ಮ ಕಮ್ಮಿನ ದೇವರಿಗೆ ಗೊತ್ತಿದೆ, ನಮ್ಮಲ್ಲಿ ಏನು ಒಳ್ಳೇದಿಲ್ಲ ದೇವರಿಗೆ ಗೊತ್ತಿದೆ. ಅಲ್ಲಲ್ಲಿಯ ಅದನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ಕ್ಷಮಿಸುವುದು ಮಾತ್ರ ಅಲ್ಲದೆ ಅನೀತಿಯನ್ನು ಪರಿಹರಿಸ್ತಾನೆ. 1 ಯೋಹಾನ ನೋಡಿ, 1 ಯೋಹಾನ ಲೆಟರ್ನಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ತಿಗಡ ವಾಕ್ಯ ತಿಗಡ ಮಾತ್ರ 1:9 ನಮ್ಮ ಪಾಪ ಒಪ್ಪಿಕೊಂಡು ಹರಿಕೆ ಮಾಡೋದು ನಮ್ಮ ದೇವರು ಆಜ್ಞೆ ಅದು. ಅಲ್ಲೆಲ್ಲಿಯ ನಾವು ಒಪ್ಪದೆ ನಾವು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ ಆ ಗುಣ ಆಗುದಿಲ್ಲ. ಅಲ್ಲೆಲ್ಲಿಯ ಏನು ಗುಣ? ಬಾಕಿಯವರಿಗೆ ಪಟ್ಟ ಗುಣ ಆಗ್ತದೆ, ಇದುವರೆಗೆ ಏನು ಗುಣ ಆಗುದಿಲ್ಲ. ಕಾರಣ ಏನು? ತಗ್ಗಿಸ್ಕೊಳ್ಳಿಕ್ಕೆ ದಾರಿ ಇಲ್ಲ, ಒಪ್ಪಿಕೊಳ್ಳಿಕ್ಕೆ ದಾರಿ ಇಲ್ಲ. ಅಲ್ಲೆಲ್ಲಿಯ ನಾವು ಒಪ್ಪಿ ತಗ್ಗಿಸ್ಕೊಂಡ್ರೆ ದೇವರು ನಮ್ಮನ್ನು ಅನೀತಿಯನ್ನು ಪರಿಹರಿಸ್ತಾರೆ. ಅರ್ಥ ಏನು? ನಿಮ್ಮ ಆ ಸ್ವಭಾವವನ್ನು ತೆಗಿತಾರೆ ಒಳಗಿಂದ. ಅಲ್ಲೆಲ್ಲಿಯ ನಾನು ಇಷ್ಟು ಗಮ್ಮಟಿ ಮನುಷ್ಯ ನನ್ನಾಗೆ ನನಗೆ ಉಂಟಲ್ಲ, ಯಾರು ತಪ್ಪು ಮಾಡಿದರೆ ಅವರನ್ನು ಕ್ಷಮೆ ಮಾಡಲಿಕ್ಕೆ ಆಗುದಿಲ್ಲ. ಭಯಂಕರ ಕಠಿಣ ಮನುಷ್ಯ ನಾನೇನು ಮುಂಚೆ ಹೆಸರು ಬರೋ ಮುಂಚೆ ನಾನು ಎಣಿಸಿದ್ದು, ಕೆಲವು ಜನ ಎರಡು ಮಾತ್ರ ಒಟ್ಟಾಗ್ತಾರೆ ಮರ, ಎಷ್ಟು ಒಳ್ಳೇದಲ್ಲ, ನನಗೆ ಭಾಳ ಖುಷಿ ಹಾಗೆ ಮಾಡೋದು, ನನಗೆ ಆಗುದಿಲ್ಲ. ಅಲ್ಲೆಲ್ಲಿಯ ಅಷ್ಟು ಕಠಿಣ ಮನುಷ್ಯನ ಹೃದಯದ ಮನುಷ್ಯ ನಾನು. ಅಲ್ಲೆಲ್ಲಿಯ ನಾನು ದೇವರಿಗೆ ಬಂದ ಮೇಲೆ ಎಷ್ಟು ಪ್ರಾರ್ಥನೆ ಮಾಡಿ, ಸ್ವಾಮಿ ನನಗೆ ಹಾಗೆ ಮಾಡಿ, ಅಲ್ಲೆಲ್ಲಿಯ ನನಗೆ ಕ್ಷಮೆ ಮಾಡೋದು ಕಲಿಸಿ ಸ್ವಾಮಿ, ನನಗೆ ಇಷ್ಟು ಕಠಿಣ ಹೃದಯ ಇದೆ. ಅಲ್ಲೆಲ್ಲಿಯ ಎಲ್ಲರೂ ಎಷ್ಟು ಲಡೆ ಮಾತ್ರ ಒಟ್ಟಾಗ್ತಾರೆ, ಎಷ್ಟು ಖುಷಿ ಆಗ್ತದೆ ಅವರಿಗೆ. ಅಲ್ಲೆಲ್ಲಿಯ ಮರು ದಿವಸ ಪ್ರೀತಿ ಅವ್ರಿಗೆ ಎಷ್ಟು ಸಂತೋಷದಲ್ಲಿ ಇರ್ತಾರೆ, ನನಗೆ ಏನು ಇದು ಒಳಗೆ ಇಷ್ಟು. ಅಲ್ಲೆಲ್ಲಿಯ ದೇವರು ನನಗೆ ಒಂದೊಂದು ರೀತಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿಯ ಒಂದೊಂದು ವಿಷಯ ಬಿಡಿ, ನನಗೆ ಆಗುದಿಲ್ಲ. ದೇವರು ಹೇಳಿದರೆ ಬೇಕಾದ ನನಗೆ ತಿಳಿಯಪಡಿಸಿ, ಚಿಂತೆ ಮಾಡಬೇಡ, ಏನು ಬೇಕು ನನಗೆ ಹೇಳು, ನಾನಿದ್ದೇನೆ ನಿನಗೆ ಸಹಾಯ ಮಾಡಲಿಕ್ಕೆ. ಅಲ್ಲಲ್ಲಿಯ ಈಗ ಕ್ಷಮಿಸಲಿಕ್ಕೆ ಶುರು ಮಾಡಿದ್ರು, ಕ್ಷಮೆ ಮಾಡಲಿಕ್ಕೆ ಕಲಿಸಲಿಕ್ಕೆ ಶುರು ಮಾಡಿದ್ರು ಒಳಗಿಂದ. ಅಲ್ಲಲ್ಲಿಯ ಅದು ನಮ್ಮ ದೇವರು. ನಮ್ಗೆ ಏನು ಚಿಂತೆ ಮಾಡಿ ಬೇಕಾದ್ದನ್ನು ತಿಳಿಯಪಡಿಸಿ ನಮ್ಮ ಪ್ರಾರ್ಥನೆ ಕೇಳು ದೇವರು ಬರೀತಾರೆ. ಅಲ್ಲಲ್ಲಿಯ ಯಾವ ಸಂಬಂಧದಲ್ಲಿ ಚಿಂತೆ ಮಾಡದೆ ಬೇಕಾದ್ದನ್ನು ತಿಳಿಯಪಡಿಸಿ. ಅಲ್ಲಲ್ಲಿಯ ನಮ್ಮ ದೇವರು ಉತ್ತರ ಕೇಳೋದಿದ್ದಾರೆ. ಇವ್ರ ಮನೆಯಲ್ಲಿ ನನ್ನ ಮಗಳು 6 ದಿನ ಆಯಿತು ಹೇಳುದಿಲ್ಲ, ಕಷ್ಟ ಇದೆ, ಎಷ್ಟು ಏನಾದರೂ ಏನು ಆಗುದಿಲ್ಲ, ಬ್ರದರ್ ಏಸಿದ್ದಾನೆ ಅಂತ ಹೇಳಿದ್ರೆ. ಅಲ್ಲಲ್ಲಿ ಏಸಿದ್ದಾರೆ, ಅದಕ್ಕೆ ಏಸು ಬರ್ತಾರೆ. ಯಾರು ಏನಾಗುದಿಲ್ಲ
ನಾನಿದ್ದೇನಿಲ್ಲ ಅಂತ ಹೇಳ್ತಾರೆ. ಅಲ್ಲಲ್ಲಿಯ ಅಲ್ಲಲ್ಲಿ ಅಂತ ದೇವರು ನಮ್ಮಪ್ಪ, ಪ್ರಾಣ ಕೊಟ್ಟವರು ನಮ್ಮಪ್ಪ ಇದ್ದಾರೆ. ನಮಗೆ ಏನು ಬೇಕಾದ್ರೆ ನನಗೆ ಕೇಳಾಕಿದ್ದಾರೆ. ಅಲ್ಲಲ್ಲಿಯ ಉಲೋಕದಲ್ಲಿ ಕೇಳುವರಿಲ್ಲ, ನಮಗೆ ದೇವರಿದ್ದಾರೆ. ಏನು ಚಿಂತೆ ಮಾಡಬೇಡ, ಏನು ಬೇಕು ನನಗೆ ಕೇಳು, ದೇವರಿದ್ದಾನೆ. ಪ್ರಾರ್ಥನೆ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಪ್ರೈಸ್ ಲಾರ್ಡ್. ಅಲ್ಲಿ ಇವರು ಸಾಕ್ಷಿ ಕೊಡ್ತಾರೆ. ಈಗ ನೋಡಿ ಹೇಳ್ತಾರೆ, ಇವರು ಸಾಕ್ಷಿ ಕೊಡ್ಲಿಕ್ಕೆ ಮಾಡ್ತಾರೆ. ಈಗ ನೋಡಿ ಅವ್ರ ಸಾಕ್ಷಿ, ಅವರು ಸಾಹೇಬರು ಅವರು ಕುರಾನ್ ಓದೋದ್ರಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿದೆ ಕುರಾನಲ್ಲಿ. ಅವರಿಗೆ ಪೇಪರ್ ಎಲ್ಲ ಬಂದಿದೆ, ಸರ್ಟಿಫಿಕೇಟ್ ಎಲ್ಲ ಸಿಕ್ಕಿದೆ. ಅಂದರೆ ಅಷ್ಟು ಧರ್ಮಿಷ್ಠ ಜನ ಆಗಿದ್ರು ಅವರು. ಆದರೆ ಯಾವ ಧರ್ಮ ನಮಗೆ ದೇವರೊಟ್ಟಿಗೆ ಸಂಬಂಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಲಾರ್ಡ್. ಹಿಂದೂ ಧರ್ಮ ಆಗಲಿ, ಕ್ರಿಶ್ಚಿಯನ್ ಧರ್ಮ ಆಗಲಿ, ಮುಸಲ್ಮಾನ್, ಯಾವ ಧರ್ಮ ದೇವರೊಟ್ಟಿಗೆ ಒಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಖಾಲಿ ಯೇಸು ರಕ್ತದ ಮಾತ್ರ ದೇವರೊಟ್ಟಿಗೆ ಒಂದು ಮಾಡ್ತದೆ. ಪ್ರೈಸ್ ಲಾರ್ಡ್. ಆತನ ಶರೀರ ಎಂಬ ತೆರೆಯ ಮೂಲಕ, ಆ ರಕ್ತದ ಮೂಲಕ ನಾವು ದೇವರೊಟ್ಟಿಗೆ ಒಂದಾಗ್ಬೋದು. ಪ್ರೈಸ್ ಲಾರ್ಡ್. ಅವ್ರು ನಿರಾಶೆ ಆಗಿದ್ರು. ಅವ್ರು ನಿಮಗೆ ಸಾಕ್ಷಿ ಕೊಡ್ತಾರೆ. ಈಗ ನಿರಾಶೆ ಆಗಿ ಅವರ ಜೀವನ ಹೀಗೆತ್ತು. ಅವರನ್ನು ಕಂಕಂಡ್ ಹಾಸ್ಪಿಟಲ್ ಚೈನಲ್ಲಿ ಕಟ್ ಹಾಕ್ತಿದ್ರು. ಈಗ ಹಾಗೆ ಬ್ರೈನ್ ಇದಾಗಿ ಚೈನಲ್ಲಿ ಕಟ್ಟಾಗಿ ಅವರೆಲ್ಲ ಉತ್ತರ ಕಣ್ಣಲ್ಲಿ ಕಟ್ ಹಾಕಿದ್ರು. ಅಲ್ಲೆಲ್ಲಿಯ ಈಗ ಏಸು ಪವಿತಾತ್ಮಲ್ಲಿ ಕಟ್ ಹಾಕಿದ್ದಾರೆ ಅವ್ರಿಗೆ. ಅಲ್ಲೆಲ್ಲಿಯ ಸಾಕ್ಷಿ ಕೊಡ್ತಾರೆ ಅವರು. ನಮ್ಮ ಏಸು ಯಾರು ಕೊಡೋರು? ಜೀವನ ಕೊಡೋರು. ಅಲ್ಲೆಲ್ಲಿಯ ಮರಣ ಭಯದಿಂದ ಬಿಡುಗಡೆ ಮಾಡೋರು, ಶಾಪದಿಂದ ಬಿಡುಗಡೆ, ಸೈತಾನ ಅಧಿಕಾರದಿಂದ ಬಿಡುಗಡೆ ಮಾಡೋರು. ಅಲ್ಲೆಲ್ಲಿಯ ಈಗ ಅವರು ದೇವರ ಮಗುವಾಗಿದ್ದಾರೆ. ಎಲ್ಲೆಲ್ಲ ಮುಸಲ್ಮಾನ ಗುರಿಗೆ ಚೇಂಜ್ ಆಗ್ತಾರೆ ಅವ್ರಿಗೆ. ನೀವು ಮಾಡ್ತೀರಿ ಯಾವುದು ಎಲ್ಲ ಚೇಂಜ್ ಆಗ್ತಾರೆ. ನೀವು ಮಾಡ್ತೀರಲ್ಲ, ನೀವು ಓದ್ತಿರಲ್ಲ, ನೀವು ಮಾಡ್ತೀರಲ್ಲ, ನೀವು ಎಂತ ಓದ್ತೀರಿ ನೀವು ಗೊತ್ತುಂಟ ಅಂತ. ಅಲ್ಲೆಲ್ಲಿಯ ಇವರನ್ನು ಯಾರು ಪಸಂದ್ ಮಾಡಿದ್ರು? ಯಾವ ಗುರುಗಳು ಪಸಂದ್ ಎದುರ್ತಾರೆ ಇವರು ನೋಡಿದ್ರೆ. ಅಷ್ಟು ದೇವರವರನ್ನು ಅಷ್ಟು ಪ್ರೀತಿಸಿ ಅವರನ್ನು ಎಬ್ಬಿಸಿ ಈಗ ಕೂರ್ತಾರೆ. ಅವರಿಗೆ ಎಲ್ಲೂ ನಿರಾಶೆ ಆಗಿದ್ರು ಅವರ ಜೀವನ. ಅಲ್ಲೆಲ್ಲಿಯ ಅಂತ ದೇವರು ಅವರು ಜಾತಿಯನ್ನು ಬನ್ನಿ, ಅವರೆಲ್ಲ ಕುಲ, ಎಲ್ಲ ಜನಾಂಗ, ಎಲ್ಲ ಭಾಷೆಯವರಿಗೆ ಜೀವನ ಕೊಡಲಿಕ್ಕೆ ಬಂದಿದ್ದಾರೆ. ಪ್ರೈಸ್ ಲಾರ್ಡ್. ಯಾವ ಧರ್ಮ ನಮಗೆ ದೇವರನ್ನು ಒಂದು ಮಾಡಲಿಕ್ಕೆ, ಧರ್ಮ ದೇವರು ಎಂತಕ್ಕೆ ಕೊಟ್ಟಿದ್ದಾರೆ? ನಿಯಮ ಎಂತ ಕೊಟ್ಟಿದ್ದಾರೆ? ನಿಯಮದ ಮೂಲಕ ನೀವು ಪಾಪಿಯನ್ನು ತೋರಿಸಲಿಕ್ಕೆ ಕೊಟ್ಟಿದ್ದಾರೆ, ಬಿಡುಗಡೆ ಮಾಡಲಿಕ್ಕೆ ಅಲ್ಲ. ಧರ್ಮ ನಾವು ಬಿಡುಗಡೆ ಮಾಡೋದಿಲ್ಲ, ನೀವು ಪಾಪಿಯನ್ನು ತೋರಿಸದಷ್ಟು. ಪ್ರೈಸ್ ಲಾರ್ಡ್. ನಿಯಮ ಬಂದ ಕಾರಣ ನನ್ನ ಪಾಪ ಇದ್ದೇನೆ ಅಂತ ಗೊತ್ತಾಗ್ತದೆ. ನಿಯಮ ಇಲ್ಲದ್ರೆ ಪಾಪ ಏನಂತ ಗೊತ್ತಾಗ್ತಿಲ್ಲ ನನಗೆ. ಪ್ರೈಸ್ ಲಾರ್ಡ್. ಧರ್ಮದಲ್ಲಿ ನಮಗೆ ನಾನು ಪಾಪಿ ಅಂತ ಗೊತ್ತಾಗ್ತದೆ. ಬಿಡುಗಡೆ ಬೇಕಾದ್ರೆ ಯೇಸುವಿನಲ್ಲಿ ಬರಬೇಕು. ಯಾವ ಧರ್ಮ, ಯಾವ ಜಾತಿ, ಯಾವ ಕುಲ, ಯಾವ ಭಾಷೆ, ಯೇಸುವಿನಲ್ಲಿ ಮಾತ್ರ ಬಿಡುಗಡೆ ಇದೆ. ಪ್ರೈಸ್ ಲಾರ್ಡ್. ರಕ್ತದ ಮೂಲಕ, ಶರೀರ ಎಂಬ ತೆರೆಯ ಮೂಲಕ ನಾವು ಪ್ರವೇಶ ಮಾಡಬಹುದು. ಬೇರೆ ಯಾವ ರಸ್ತೆ ಇಲ್ಲ, ಒಂದೇ ಮಾರ್ಗ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವನ. ನನ್ನ ಮೂಲಕ ಹೊರತು ಯಾರೂ ಪರಲೋಕ ರಾಜ್ಯಕ್ಕೆ ಸೇರಬಾರದು. ಇದು ಧೈರ್ಯದಿಂದ ಮಾತಾಡಬೇಕು ನಾವು. ಪ್ರೈಸ್ ಲಾರ್ಡ್. ಇದು ಸತ್ಯ. ಅಲ್ಲಲ್ಲಿಯ ಅದ್ರ ಮೇಲೆ ಓದಿ. ನಿನ್ನ ವಾದಿಯ ಸಂಗಡ ಇನ್ನು ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ. ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು. ನ್ಯಾಯಾಧಿಪತಿಯು ನಿನ್ನನ್ನು ಮೋಲಕಾರನ ಕೈಗೆ ಒಪ್ಪಿಸಿಕೊಟ್ಟಾನು. ಆಗ ನೀನು ಸೆರೆಯಲ್ಲಿ ಬಿದ್ದೀ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಅಲ್ಲಲ್ಲಿಯ ವಾದಿ ಅಂದ್ರೆ ಈಗ ನೀವು ಒಬ್ಬನಿಗೆ ಕ್ಷಮೆ ಮಾಡೋದಿಲ್ಲ, ಕ್ಷಮೆ ಮಾಡೋದಿಲ್ಲ, ಅವಲ್ಲಿ ಹೇಳ್ತಾನಲ್ಲ ದೇವರ ಹತ್ರ, ನೋಡಿ ಇವ ಈ ಕ್ಷಮೆ ಮಾಡೋದಿಲ್ಲ, ಅಲ್ಲೇ ನೀವು ಹೇಳಿದ್ರೆ ಕ್ಷಮೆ ಅವ್ರು ಕ್ಷಮಿಸಿಕೊಂಡು ನನಗೆ ಕೈಗೆ ಕೊಡಿ ಅಂತ. ಹಾಗೆ ದೇವರ ಹತ್ರ ಮಾಡಿದ್ರೆ ಬಿಟ್ಟು ಬಿಡ್ತಾರಲ್ಲ. ನಾವು ಕ್ಷಮೆ ಮಾಡ್ಲಿಕ್ಕೆ ಸಹ ಅವ್ರು ಹೇಳ್ತಾರೆ, ಸೂರ್ಯ ಮುಳುಗುವ ಮುಂಚೆ ಕ್ಷಮಿಸೋದ್ರೆ ಏನು? ನಮ್ಮ ಹೃದಯದಲ್ಲಿ ಕ್ಷಮೆ ಇರಬೇಕು. ಪ್ರೈಸ್ ಲಾರ್ಡ್. ಕ್ಷಮೆಗೆ ನಾನು ಈಗ ಮಾಡಿ ನಮ್ಮ ಹೃದಯದಲ್ಲಿ ಕಠಿಣ ಇದೆ ಅದಲ್ಲ, ದೇವರು ಅಂತರ್ಯವನ್ನು ಪರೀಕ್ಷೆ ಮಾಡ್ತಾರೆ, ನನ್ನ ಒಳಗೆ ನೋಡ್ತಾರೆ. ಅಲ್ಲಲ್ಲಿಯ ಕ್ಷಮೆ ಮಾಡೋದ ವಿಷಯ ನನಗೆ ಯಾವ ಸಿಗ್ತಾನೆ, ನಾವು ಯಾವ ಅನ್ಯಾಯ ಮಾಡೋದು ಕಾದ್ರೆ ಅದು ಸ್ವಭಾವ ಇರ್ತದೆ ನಮ್ಮ ಅಲ್ಲಲ್ಲಿ. ಕ್ಷಮೆ ಮಾಡದಿರುವಾಗ ಅಂತ ಕಠಿಣತೆಯ ಹೊರಗೆ ಇರ್ತದೆ, ನಮ್ಗೆ ಗೊತ್ತಿರ್ತದೆ ನಾನು ಕ್ಷಮೆ ಮಾಡ್ಲಿಲ್ಲ ಅಂತ. ಪ್ರೈಸ್ ಲಾರ್ಡ್. ಕ್ಷಮೆ ದೇವರು ಮಾತನ್ನು ನೋಡೋದಲ್ಲ, ಅಂತರ್ಯವನ್ನು ಪರೀಕ್ಷಿಸುವವರಾಗಿದ್ದಾರೆ. ಪ್ರೈಸ್ ಲಾರ್ಡ್. ನಾನು ಹೇಳಿದ್ರೆ ಒಂದಾಗುತ್ತೆ, ನನ್ನ ಹೃದಯದಲ್ಲಿ ಕ್ಷಮೆ ಅವನಿಗೆ ಉಂಟಾ ಇಲ್ವಾ ಅದು ದೇವರು ನೋಡ್ತಾರೆ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ಹೃದಯಪೂರ್ವಕವಾಗಿ ಕ್ಷಮಿಸ್ತೇವೆ. ಪ್ರೈಸ್ ಲಾರ್ಡ್. ದೇವರಾಗಿ ಕ್ಷಮಿಸಿ. ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ದೇವರು. ಅಲ್ಲಲ್ಲಿಯ ಅವ್ರಿಗೆ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಮೊದಲು ಕೊಟ್ಟಂತ ಪ್ರೀತಿಯಿಂದ ಪುನಃ ಅವ್ನಿಗೆ ಅದೇ ಸಿಕ್ಕಲಿ ಅಂತ ನಮ್ಮ ಮನಸ್ಸಲ್ಲಿ ಅದು ದೇವರು ಅಂತರ್ಯವನ್ನು ಪರೀಕ್ಷೆ ಮಾಡ್ತಾರೆ. ಪ್ರೈಸ್ ಲಾರ್ಡ್. ನೀವು ಒಂದು ವೇಳೆ ಅವರಿಗೆ ಒಂದಾಗದ ತೊಂದರೆ ಇಲ್ಲ, ನಿಮ್ಮ ಅಂತರ್ಯದಲ್ಲಿ ಅವರಿಗೆ ಪ್ರೀತಿ ಉಂಟಾ ಇಲ್ವಾ ಅದು ದೇವರು ನೋಡುದು. ಪ್ರೈಸ್ ಲಾರ್ಡ್.